ದಕ್ಷಿಣ ಕನ್ನಡದ ಬಂಟ್ವಾಳದಲ್ಲಿ ದುಷ್ಕರ್ಮಿಗಳ ಮಾರಣಾಂತಿಕ ಹಲ್ಲೆಗೆ ಒಳಗಾಗಿದ್ದಂತಹ ಶರತ್ ಮಡಿವಾಳ ಸಾವನ್ನಪ್ಪಿದ್ದಾರೆ. ಆದರೆ ಅದನ್ನೇ ಬಂಡವಾಳ ಮಾಡಿಕೊಂಡಿರುವ ಬೇರೆಯವರು ಮಾತ್ರ ಎಲ್ಲವನ್ನು ಮುಂದುವರಿಸುತ್ತಿದ್ದಾರೆ. ಆಧಾರ ಸ್ತಂಭವನ್ನೇ ಕಳೆದುಕೊಂಡ ತನಿಯಪ್ಪ ಕುಟುಂಬ ನಿತ್ಯ ಕಣ್ಣೀರಿನಲ್ಲಿ ಕೈ ತೊಳೆತಿದೆ. ಅಸಲಿ ಹಂತಕರನ್ನು ಹೆಡೆಮುರಿ ಕಟ್ಟಿ ಸಮಾಜಘಾತಕ ಶಕ್ತಿಗಳಿಗೆ ಕಠಿಣ ಸಂದೇಶ ರವಾನಿಸದೆ ಶಾಂತಿ ಸಭೆ ನಡೆಸಿ ಜನರ ಆತಂಕ ದೂರ ಮಾಡದ ರಾಜಕಾರಣಿಗಳು ಅಥವಾ ಅಧಿಕಾರಿಗಳು ಈಗ ರಾಡಿ ಎಬ್ಬಿಸ್ತಾ ಇದ್ದಾರೆ. ಅದರಲ್ಲೂ ಶಿಸ್ತಿನ ಪಕ್ಷ ಅನಿಸ್ಕೊಳ್ಳೋ ಬಿಜೆಪಿ, ಅತ್ತ ಕಾಂಗ್ರೆಸ್ಸಿನವರು ನಾವು ಬಹಳ ಸಂಸ್ಕೃತಿಯನ್ನು ಪಾಲನೆ ಮಾಡ್ತೀವಿ, ಅವರ ಪ್ರತ್ಯುತ್ತರಗಳು ಎಲ್ಲವೂ ಒಬ್ಬರ ಮೇಲೆ ಒಬ್ಬರು ಮುಗಿದು ಬಿದ್ದಿರುವ ಪರಿಣಾಮ ಯಾರ ನಾಲಿಗೆಗೂ ನಿಯಂತ್ರಣವಿಲ್ಲ. ಇದೇನಾ ಕರ್ನಾಟಕದ ರಾಜಕಾರಣದ ಸಂಸ್ಕೃತಿ? ಇದೇನಾ ಕರ್ನಾಟಕದ ಸಭ್ಯತೆ? ಇದು ಜನ ಕೇಳೋ ಬಹುಶಃ ಪ್ರಶ್ನೆ. ಸರ್ಕಾರವನ್ನು ಟೀಕಿಸುವ ಸಂದರ್ಭದಲ್ಲಿ ರಾಜಕಾರಣಿಗಳು ಮಿತಿ ಮೀರ್ತಾ ಇದ್ದರೆ, ಅದರಲ್ಲಿ ಮಾಜಿ ಉಪಮುಖ್ಯಮಂತ್ರಿಗಳು ಅಥವಾ ಶಾಸಕರು ಎಲ್ಲರೂ ಸೇರಿದ್ದರೆ, ಇತ್ತ ಕಾಂಗ್ರೆಸ್ಸಿನವರು ಪ್ರತ್ಯುತ್ತರವಾಗಿ ಬಂದಾಗ ಹೇಳಬೇಕಾದ್ದನ್ನೆಲ್ಲ ಹೇಳಿ ಇದನ್ನು ನಾನು ಹೇಳಿದ್ದೇನೆ ಹೇಳಬಹುದೇ ಎಂದು ಕೇಳುವ ಮಟ್ಟವನ್ನು ಅವರು ತಲುಪುತ್ತಿದ್ದಾರೆ. ಅನ್ಬಿಲೀವಬಲ್ ಲೆವೆಲ್ಸ್ ಅಂತ ಕಾಣಿಸ್ತಾ ಇದೆ. ಜಯನಗರದ ಶಾಸಕ ವಿಜಯ್ ಕುಮಾರ್ ಅವರು ರಾಜ್ಯದ ಸಿಎಂ ಮತ್ತು ಪೊಲೀಸರು ಷಂಡರು, ಎಲ್ಲರನ್ನು ಮೆಟ್ನಲ್ಲಿ ಹೊಡೆಯಬೇಕು ಅಂತ ಫರ್ಮಾನನ್ನು ಹೊರಡಿಸ್ತಾರೆ. ಶೋಭಾ ಮೇಡಮ್ ತಮ್ಮ ಅಂತೂ ನಿಮಗೆ ಸರ್ಕಾರ ನಡೆಸಲಾಗದಿದ್ದರೆ ಅಧಿಕಾರ ಬಿಟ್ಟ ತೊಲಗಿ ಅಂತ ಯಥಾಪ್ರಕಾಶ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ದಟ್ ಇಸ್ ಓಕೆ. ಅತ್ತ ದಾವಣಗೆರೆಯಲ್ಲಿ ಮಾತನಾಡಿದ ಈಶ್ವರಪ್ಪ ಅವರು ಸಿಎಂ ಸಿದ್ದರಾಮಯ್ಯ ಕೊಲೆಗಡಕರ ಪರ, ಓಟ್ಗಾಗಿ ಕಾಂಗ್ರೆಸ್ನಿಂದ ಗಲಾಟೆ ನಿರ್ಮಾಣ ಅಂತ ದೂರ್ತಾ ಇದ್ದಾರೆ. ರಾಜ್ಯಕ್ಕೆ ಏನಾದ್ರು ಬರಗಾಲ ಬಂದ್ರೆ ಕೇಂದ್ರ ಸರ್ಕಾರ, ಆತ್ಮಹತ್ಯೆ ಮಾಡ್ಕೊಂಡ್ರೆ ರೈತರು ಕೇಂದ್ರ ಸರ್ಕಾರ, ರಸ್ತೆಗಳು ಸರಿ ಇಲ್ಲ ಕೇಂದ್ರ ಸರ್ಕಾರ, ಕಾವೇರಿ ಇಶ್ಯೂ ಕೇಂದ್ರ ಸರ್ಕಾರ. ನೀನ್ ತಿದ್ದಿದ್ದಾರೆ, ನೀನ್ ತಿದ್ದಿಯಪ್ಪ ನೀನು? ಸೀದಾ ಹೊರಟ್ಬಿಡು. ನೀವು ಅದ್ಯಾವ್ದೋ ಊರೈತಲ್ಲ, ಅದು ಗುಂಡಿ ಬಿಡೋಡು. ನೀನು ಹೋಗಿ ಈ ರಾಜ್ಯದ ಉಸ್ತುವಾರಿ ಸಚಿವ, ಅಲ್ಲಿನ ಪೊಲೀಸ್ ಅಧಿಕಾರಿಗಳು ಯಾರು ಇದ್ದಾರೆ ಅವರೇ ಷಂಡ್ರು. ಇದನ್ನ 3 ಸತಿ ಹೇಳ್ಬೇಕು, ಅಯೋಗ್ಯರಿಗೆ ತಿಳ್ಕೊಳ್ಳುವಂತ ಹೇಳ್ಬೇಕು. ಇವ್ರಿಗೆ ನೆನಪಿರ್ಬೇಕು, 84% ಹಿಂದೂಗಳಿದೀವಿ, ಇನ್ನು ಉಳಿಕೆ ಇರೋದು 16% ಮಾತ್ರ. 84% ಏನಾದ್ರು ಮನಸ್ಸು ಮಾಡಿದ್ರೆ ಇವರಿಗೆ ಮೆಟ್ಟುಗಳು ನೋಡಿ ಆಚೆ ಹಾಕ್ತಾರೆ. ಅಷ್ಟು ಗೊತ್ತಿರ್ಬೇಕು ಇವ್ರಿಗೆ. ನಾನು ಈ ಸರ್ಕಾರಕ್ಕೆ ಕೇಳಕ್ಕೆ ಇಚ್ಛೆ ಮಾಡ್ತೀನಿ, ಸರ್ಕಾರ ಏನ್ ಮಾಡ್ತಿದೆ? ಪೊಲೀಸ್ ಇಲಾಖೆ ಏನ್ ಮಾಡ್ತಿದೆ? ಸರ್ಕಾರ ನಡೆಸಕ್ಕಿದ್ರೆ ಸರ್ಕಾರ ನಡೆಸಿ, ಇಲ್ಲ ಅಂದ್ರೆ ಅಧಿಕಾರ ಬಿಟ್ಟು ತೊಲಗಿ ಅನ್ನುವಂಥದ್ದನ್ನ ಹೇಳಕ್ಕೆ ನಾವಿಲ್ಲಿ ಬಂದಿದ್ದೀವಿ. ಅದಕ್ಕಾಗಿ ಈ ಸರ್ಕಾರ ತಕ್ಷಣ ಅಧಿಕಾರ ಬಿಟ್ಟು ತೊಲಗಬೇಕು. ಸರ್, ಈ ಮಟ್ಟಕ್ಕೆ ನಮ್ಮ ಸಭ್ಯತೆಯನ್ನ ಪ್ರದರ್ಶನ ಮಾಡೋದಾ ಅಂತ ಒಂದು ಎರಡು ಸುದ್ದಿ ಇದೆ, ತಗೊಂಡ್ಬಿಡೋಣ. ಇದಕ್ಕೆ ಪ್ರತಿಯಾಗಿ ಕಾಂಗ್ರೆಸ್ನವರು ನಾವು ಯಾಕೆ ಸುಮ್ಮನೆ ಕುತ್ಕೋಬೇಕು ಅಂತ ತೀರ್ಮಾನ ಮಾಡಿದಂಗಿದೆ. ಕಾಂಗ್ರೆಸ್ನವರು ಹೇಳಿಕೆ ಕೊಡ್ತಾರೆ. ಷಂಡ ಅಂತ ಹೇಳಿದ್ದು ಅವರು ಏಕವಚನದಲ್ಲಿ ಮಾತನಾಡುವುದು ಬಿಜೆಪಿಯವರ ಸಂಸ್ಕೃತಿ ಅಂತ ಮುಖ್ಯಮಂತ್ರಿ ತಿರುಗೇಟು ಕೊಟ್ಟರೆ, ಸರಸ್ವತಿ ಪುತ್ರರು ಅಂತ ಹೇಳಿಕೊಳ್ಳೋ ಬಿಜೆಪಿಯ ಸಂಸ್ಕೃತಿ ಇದರಿಂದ ಗೊತ್ತಾಗತ್ತೆ ಅಂತ ರಾಮಲಿಂಗಾರೆಡ್ಡಿ ಹೇಳ್ತಾರೆ. ದಕ್ಷಿಣ ಕನ್ನಡದ ಸದಾನಂದ ಗೌಡರು ಸಿಎಂ ಆಗಿದ್ದಾಗ ಕೆಳಗಿಳಿಸಲು ಯತ್ನಿಸಿದವರು ಯಾರು ಅಂತ ಶೋಭಾ ಕರಂದ್ಲಾಜೆ ಷಂಡರು ಹೇಳಿಕೆಗೆ ಖಾದರ್ ಟಾಂಗ್ ಕೊಡ್ತಾರೆ. ಇನ್ನು ಹತಾಶೆಯಿಂದ ಇಂಥ ಹೇಳಿಕೆ ಕೊಡ್ತಿದ್ದಾರೆ. ಶೋಭಾ ಅವರನ್ನು ಕಂಟ್ರೋಲ್ ಮಾಡೋರು ಯಾರು ಆ ಪಕ್ಷದಲ್ಲಿ ಇಲ್ವೇ ಇಲ್ವಾ ಅಂತ ದಿನೇಶ್ ಗುಂಡೂರಾವ್ ಕಾಲೆಳೆದ್ರು. ಪ್ಲಸ್ ಅವರ ವೈಯಕ್ತಿಕ ಕೆಲವು ವಿಚಾರಗಳನ್ನು ಪ್ರಸ್ತಾಪ ಮಾಡಿ ಇದನ್ನು ನಾವು ಕೇಳ್ತಿರ್ವಲ್ಲ ಅಂತ ಅಂದು ಬಿಟ್ಟರು. ಅವ್ರ ಸಂಸ್ಕೃತಿ ಗೊತ್ತಾಗ್ತದಲ್ವಾ. ಬಿಜೆಪಿಯವರು ಏನ್ ಮಾಡಿದ್ದಾರೆ, ಹೆಂಗಾದ್ರೂ ಮಾಡಿ ಕಮ್ಯುನಲ್ ಕ್ಲಾಶ್ ಮಾಡಿಸಿ ಓಟನ್ನ ಧ್ರುವೀಕರಣ ಮಾಡಬೇಕು ಅಂತಕ್ಕಂಥದ್ದು ಅವ್ರ ಉದ್ದೇಶ. ಅದು ಸಫಲ ಆಗಲ್ಲ. ಅವರು ಮತ್ತೆ ಏಕವಚನದಲ್ಲಿ ಮಾತಾಡೋದು ಅವ್ರ ಸಂಸ್ಕೃತಿ. ಅವ್ರಿಗೇನು ಸಂಸ್ಕೃತಿ ಇಲ್ಲ ಬಿಜೆಪಿಯವರಿಗೆ. ಅವ್ರ ಭಾಷೆ ಎಲ್ಲ ಕೇಳಬೇಕಾಗಿದ್ರೆ ಇವ್ರು ಯಾವ್ದಾರು ನೋಡಿಬೇಕು ಅವ್ರನ್ನ ಕೇಳಿ. ಸಿದ್ದರಾಮಯ್ಯವ್ರ ಬಗ್ಗೆ ಏಕವಚನದಲ್ಲಿ ಮಾತಾಡ್ತಾರೆ. ನಾವು ಮಾತಾಡೋಕ್ಕಾಗಲ್ವ ಬಿಜೆಪಿಯವ್ರ ಬಗ್ಗೆ, ಯಡಿಯೂರಪ್ಪನವ್ರ ಬಗ್ಗೆ, ಅಥವಾ ಸದಾನಂದ ಗೌಡರ ಬಗ್ಗೆ, ಅನಂತಕುಮಾರ್ ಅವ್ರ ಬಗ್ಗೆ, ಅಥವಾ ಮೋದಿ ಅವ್ರ ಬಗ್ಗೆ ನಾವು ಏಕವಚನದಲ್ಲಿ ಮಾತಾಡ್ಬೋದು. ಆದ್ರೆ ನಮ್ದು ಆ ಸಂಸ್ಕೃತಿ ಇಲ್ಲ. ನನಗೆ ಗೊತ್ತಿಲ್ಲ. ಅದಕ್ಕಾಗಿ ಶೋಭಾ ಅವರು ಮಂಗಳೂರು ಬಿಟ್ಟು ಏನಾದರೂ ಚಿಕ್ಕಮಗಳೂರು ಮತ್ತು ಬೆಂಗಳೂರು ಬಂದು ನಿಂತದ್ದ, ಅಥವಾ ದಕ್ಷಿಣ ಕನ್ನಡ ಜಿಲ್ಲೆ ಸದಾನಂದ ಗೌಡರು ಮುಖ್ಯಮಂತ್ರಿ ಇದ್ದಾಗ ನಮಗೆ ಇವರು ಬೇಡ ಅಂತೇಳಿ ಯಡಿಯೂರಪ್ಪ ಜೊತೆ ನಿಂತದ್ದು ಅಂತೇಳಿ ಇದೇ ಕಾರಣ ನಮಗೆ ಗೊತ್ತಿಲ್ಲ. ಅದು ಅವರೇ ಅದಕ್ಕೆ ಉತ್ತರ ಕೊಡಬೇಕಾಗ್ತದೆ. ಇದಕ್ಕೆ ಸೊ ಇದರ ಬಗ್ಗೆ ನಾವೇನು ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಷಂಡ್ರ ಅಂತ ಏನು ಹೇಳ್ತಾ ಇರ್ತಕ್ಕಂಥ ಪದ ಏನಿದೆ, ಅದರ ಅವಶ್ಯಕತೆ ಏನಿತ್ತು? ನಿಮ್ಮ ಪದಗಳು, ನಿಮ್ಮ ಮಾತುಗಳು, ಅದು ನಿಮ್ಮಲ್ಲಿರ್ತಕ್ಕಂಥ ಕೊಳಕಿನ ಮನಸ್ಸಿನ ಪ್ರತಿಬಿಂಬ. ನೀವು ಇದನ್ನ ದಯವಿಟ್ಟು ಕೂಡಲೇ ನಿಲ್ಲಿಸಿ. ಇದನ್ನ ನಿಲ್ಲಿಸದೆ ಹೋದ್ರೆ ಜನನೇ ನಿಮಗೆ ಸರಿಯಾದ ಪಾಠ ಕಲಿಸ್ತಾರೆ. ಸರ್ ಇದೆಲ್ಲದರ ಮಧ್ಯದಲ್ಲಿ ನಾವು ನೋಡೋದಾದ್ರೆ ಈ ಷಂಡರು ಅನ್ನೋ ಪದಕ್ಕೆ ವಾಮನಾಚಾರ್ಯ ಒಂದು ಡೆಫಿನೇಷನ್ ಕೊಡ್ತಾರೆ ಸರ್. ಆಡು ಭಾಷೆಯಲ್ಲಿ ಷಂಡರು ಅನ್ನೋ ಪದಕ್ಕೆ ನಾರ್ಮಲ್ ಆಗಿ ಬಳಸ್ತೀವಿ ನಾವು, ಅದೇನ್ ದೊಡ್ಡ ವಿಷಯ ಅಲ್ಲ ಅನ್ನೋ ಶಬ್ದ ಬಳಸ್ತಾರೆ. ಷಂಡರು ಪದವನ್ನ ಯಾವ ದೃಷ್ಟಿಕೋನದಲ್ಲಿ ಈಗ ನೀವು ನೋಡಬೇಕು? ವೈದ್ಯಶಾಸ್ತ್ರದ ಪ್ರಕಾರ ನೋಡಿದರೆ ಬೇರೆ. ವೈದ್ಯ ಮೆಡಿಕಲಿ ಷಂಡ ಅನ್ನೋ ಪದ ಬಂದ್ರೆ
ನಿರ್ವೀರ್ಯನಾಗುತ್ತಾನೆ. ಅಷ್ಟೇ ತಾನೇ? ಹೌದು. ಅಷ್ಟೇ ತಾನೇ? ಹೌದು. ನನ್ನ ಲೆಕ್ಕಾಚಾರವು ಈ ಪದ ಬಳಕೆ ವೈದ್ಯಶಾಸ್ತ್ರದ ಪ್ರಕಾರವಾಗಿ ಬಳಕೆಯಾಗಿರುವ ಪದವಲ್ಲ ಅನಿಸ್ತಾ ಇದೆ ನನಗೆ. ಆದರೆ ರಾಜಕೀಯವಾಗಿ ಬಳಸುವಾಗ ನೀನು ಆ ರೀತಿ ಶಕ್ತಿಹೀನ ಎಂಬುದನ್ನು ಬಿಂಬಿಸಲು ಬಳಸುತ್ತಿರುವ ಪದ. ಇದು ಪ್ರಚೋದನೆ ಅಲ್ವಾ? ಪ್ರಚೋದನೆ ಅನ್ನಕ್ಕಿಂತ ಬಳಕೆಗೆ ಬೇಕಾ ಅನ್ನೋ ಪ್ರಶ್ನೆ. ಪ್ರಚೋದನೆ ಆಗೋದು ಜನ ತಾನೆ ನೋಡ್ಕೊಳ್ಳೋದು, ಬಟ್ ಬೇಕಾ? ಫಾರ್ ಎಕ್ಸಾಂಪಲ್, ಇಫ್ ಸಂಬಡಿ ವಾಸ್ ಆಸ್ಕಿಂಗ್ ದಿಸ್ ಕ್ವಶನ್, ನಾನು ಕೇಳ್ತೀನಿ, ಶೇಮ್ ಆನ್ ಎವ್ರಿಬಡಿ. ಇದನ್ನ ಪ್ರೊಟೆಸ್ಟ್ ಮಾಡ್ರಿ, ಯಾರು ಬೇಡ ಅಂದವರು, ಪ್ರತಿಭಟನೆಗಳು ಮಾಡಿ, ಮನೆಗೂ ಹೋಗಿ ಶರತ್ ಮಡಿವಾಳನನ್ನ ಕೊಂದಿದ್ದು ಕಾಂಗ್ರೆಸ್ನವರು ಅಂತ ಬೇಕಾದ್ರೆ ಹೇಳಿ, ಮನೆಗೂ ಹೋಗಿ ಹೇಳಿ. ಶಾಂತಿ ಸಭೆಗಳನ್ನು ನಡೆಸಬೇಕಾದಂತ ರಾಜ್ಯ ಸರ್ಕಾರ ಕೈ ಕಟ್ಕೊಂಡು ಕೂತಿದೆ, ಕಣ್ಣು ಮುಚ್ಕೊಂಡು ಮಲಗಿದೆ, ನಿದ್ದೆ ಹೊಡಿತಿದ್ದೀರಿ, ನಾಚಿಕೆ ಇಲ್ಲ, ಅಯೋಗ್ಯರು ನೀವು ಅಂತ ಹೇಳಿ, ಯೋಗ್ಯತೆ ಇಲ್ಲ ಅಂತ ಹೇಳಿ, ತಾಕತ್ತಿಲ್ಲ ಅಂತ ಹೇಳಿ, ಪದಗಳು ಬೇಕಾದಷ್ಟಿದೆ. ಏಕವಚನ ಬಹುವಚನ ಪ್ರಯೋಗದಲ್ಲಿ ಬಹಳ ವಿಚಿತ್ರ. ಏಕವಚನ ಎಷ್ಟೋ ಬಾರಿ ನಮ್ಮ 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 ಸಂಬಂಧದ ಗಟ್ಟಿತನವನ್ನು ತೋರಿಸುತ್ತೆ. ಕೆಲವು ಬಾರಿ ಏಕವಚನ ಪ್ರಯೋಗ, ಕೆಲವು ಬಾರಿ ಅದು ಸಂಬಂಧಗಳನ್ನೇ ಹಾಳು ಮಾಡಿಬಿಡುತ್ತೆ. ಇಟ್ ಡಿಪೆಂಡ್ಸ್ ಹೌ ಯು ಟೇಕ್ ಇಟ್. ಗೆಳೆಯರಿಬ್ಬರು ಏಕವಚನ ಬಳಸಿದಾಗ ಅದು ಏಕವಚನ ಪದ ಪ್ರಯೋಗ ನಿಮಗೆ ಏಕವಚನದಲ್ಲಿ ಅನ್ಸಲ್ಲ. ಅದು ಉತ್ತರ ಕರ್ನಾಟಕದಲ್ಲಿ ಆಕಿ, ಆತ, ಹ್ಯಾಂಗ್ ಮಾಡ್ದಾವ ಅಂತಂದ್ರೆ ಅಲ್ಲಿ ಏಕವಚನ ಇರಬಹುದು ಎಂದು ದಕ್ಷಿಣ ಭಾರತದವ್ರಿಗೆ ಅನ್ಸಿದ್ರು, ದಕ್ಷಿಣ ಕರ್ನಾಟಕದವ್ರಿಗೆ ಅದು ಏಕವಚನ ಅಲ್ಲ, ಆತ್ಮೀಯತೆ ಅದು. ಆದ್ರೆ ಅಫ್ರಂಟ್ ಆಗಿ ಯೂಸ್ ಮಾಡ್ತಿದ್ದಾರೆ ಅಂತ ಬಿಟ್ಬಿಡ್ಬೇಕು ಅದನ್ನು ಬಳಸೋದಕ್ಕೆ. ಫಾರ್ ಎಕ್ಸಾಂಪಲ್, ಯಾವುದೋ ಒಂದ್ಸರಿ ನಾನು ಈ 9 ಗಂಟೆ ಬುಲೆಟಿನ್ ಅಲ್ಲಿ ಮಾತನಾಡುವಾಗ ಮುಖ್ಯಮಂತ್ರಿಗಳದ್ದು ಏಕವಚನದಲ್ಲಿ ಬಳಸಿದ್ದಾರೆ ಅಂತ ಯಾರೋ ನನ್ನ ಪ್ರಶ್ನೆ ಕೇಳಿದ್ರು. ನಾನು ಎರಡೇ ಹೇಳಿದ್ದಾಗ, ಒಂದು, ನಾನು ಬಳಸಿಲ್ಲ, ನಾನು ಬಳಸಿದ್ದನ್ನ ತೋರಿಸ್ಬೇಕು ಯಾರು ಒಬ್ರು. ಒಂದು ವೇಳೆ ನಾನು ಬಳಸಿ ಬಿಟ್ಟಿದ್ದರೆ ಅದು ನನ್ನ ಅಕ್ಷಮ್ಯ ಅಪರಾಧ, ಕ್ಷಮೆ ಕೇಳ್ತೀನಿ ಅಂತೆ. ಬಹಳ ಸರಳ. ನಾನು ಬಳಸಿದ್ದಾರೆ, ಬಳಸಿಲ್ಲ ಅನ್ನೋದು ನನ್ನ ನಂಬಿಕೆ. ಒಂದು ವೇಳೆ ಆವೇಶ ಅಥವಾ ಆವೇಗದಲ್ಲಿ ಆ ಸಂಕಟ ಮತ್ತು ಆಕ್ರೋಶದಲ್ಲಿ ಒಂದು ಏನಾದ್ರು ಬಂದಿದ್ರೆ ನಾನು ಕ್ಷಮೆ ಕೇಳ್ತೀನಿ, ಅದಕ್ಕೆ ಅಕ್ಷಮ್ಯ ಅಪರಾಧ ನಂದು ಅಂತಂದೆ. ಈ ದೊಡ್ಡತನಗಳನ್ನ ಕರ್ನಾಟಕದ ರಾಜಕಾರಣ ಮೈಗೂಡಿಸಿಕೊಂಡು ಬಂದಿದೆ. ಅಸೆಂಬ್ಲಿನಲ್ಲಿ ದೊಡ್ಡ ದೊಡ್ಡ ಮುಖ್ಯಮಂತ್ರಿಗಳು, ಮಂತ್ರಿಗಳು ಎಷ್ಟೋ ಬಾರಿ ಎದ್ದು ನಿಂತು ನಾನು ಐ ಆಮ್ ಸಾರಿ ಫಾರ್ ವಾಟ್ ಐ ಹ್ಯಾವ್ ಸೆಡ್ ಅಂತ ಹೇಳಿರೋ ನಿದರ್ಶನಗಳಿವೆ. ಪದಗಳ ಬಳಕೆ ಮಾಡಿ ಡಿಫೆಂಡ್ ಮಾಡ್ಕೊಳ್ತಾರಲ್ಲ ಸರ್. ಕೂಡುದು ಬಿಜೆಪಿಯವರಾದ್ರೂ ಅಷ್ಟೇ, ಕಾಂಗ್ರೆಸ್ನವರಾದ್ರೂ ಅಷ್ಟೇ. ಚೆಕ್ ಬಂದಿಲ್ಲ, ಲೆಟ್ ದೆಮ್ ನಾಟ್ ಥಿಂಕ್ ದೇ ಆರ್ ಬಿಕಮಿಂಗ್ ಬಿಗ್ ಅಂಡ್ ಗ್ರೇಟ್. ಅವ್ರು ದೊಡ್ಡವ್ರು ಆಗಲ್ಲ. ಅದರಿಂದ ಅದು ಕರ್ನಾಟಕ ಅಲ್ಲ, ಬಿಹಾರ ಇರ್ಬೋದು, ಉತ್ತರ ಪ್ರದೇಶ ಇರ್ಬೋದು, ಇನ್ನೊಂದಿರ್ಬೋದು, ನಮ್ಮ ರಾಜ್ಯ ಅಲ್ಲ ಅದು. ರಾಮಲಿಂಗಾರೆಡ್ಡಿ ಹೇಳ್ದಂಗೆ ನಾಳೆ ಮೋದಿನಾರ ಏಕವಚನ ಬಿಡಿದ್ರೆ ನಾನೇ ಫಸ್ಟ್ ಹೇಳ್ತೀನಿ, ತಲೆಕೆಟ್ಟವ್ನು ಮಾತಾಡಬೇಕಷ್ಟೇ ಈ ಕೆಲಸನ. ಇದ್ರು ಪ್ರಧಾನಿಯಾಗಿ ಮಾತನಾಡಿ, ಒಬ್ಬ ಮುಖ್ಯಮಂತ್ರಿಯಾಗಿ ಮಾತನಾಡಿ, ಒಬ್ಬ ಮಾಜಿ ಮುಖ್ಯಮಂತ್ರಿಯಾಗಿ ಮಾತನಾಡಿ. ಈಗ ಫಾರ್ ಎಕ್ಸಾಂಪಲ್ ಅವ್ರು ಹೇಳಿದ್ರು ಅಂತ ಇವರು ಹೇಳಿದ್ರು ಅಂತ ಇವರು ಈಗ ಅಲ್ಲಿ ಯಾರೋ ಅಶೋಕು, ಯಾರೋ ವಿಜಯ್ ಕುಮಾರು. ವಿಜಯ್ ಕುಮಾರ್ ಕಮ್ಸ್ ಫ್ರಮ್ ಸಚ್ ಎ ವಂಡರ್ಫುಲ್ ಕಾನ್ಸ್ಟಿಟ್ಯೂಯನ್ಸಿ. ಇಟ್ಸ್ ಅನ್ ಅನ್ಬಿಲೀವಬಲಿ ಒಂಥರ ಒಂದು ಹೈಯರ್ ಲೆವೆಲ್ ಆಫ್ ಎಜುಕೇಟೆಡ್ ಕಾನ್ಸ್ಟಿಟ್ಯೂಯನ್ಸಿ. ಈಸ್ ದಿಸ್ ದ ವೇ ಯು ವಾಂಟ್ ಟು ಸ್ಪೀಕ್? ಸ್ಪೀಕ್. ಡಿಫೆಂಡ್ ಮಾಡ್ಕೊಳ್ತಾರೆ ಮಾಡ್ಕೊಳ್ಳಿ. ಇದಕ್ಕಿಂತ ಕೆಟ್ಟ ಶಬ್ದ ಯಾವ್ದಾರು ಇದ್ರೆ ಬಳಸಿ, ಬೇಡ ಅಂದವ್ರು ಯಾರು ನಿಮ್ಮನ್ನ. ನಾಳೆ ಮೋದಿ ಬಗ್ಗೆನೋ ಲಾಲ್ ಕೃಷ್ಣ ಅದ್ವಾನಿಯವ್ರ ಬಗ್ಗೆನೋ ಯಾರೊಬ್ಬರು ಮಾತಾಡಿದ್ರೆ ನಿಮ್ಗೆ ಏನು ಅನ್ಸತ್ತಾಗ ಮನಸ್ಸಿಗೆ? ಯಾಕೆ ಮಾತಾಡಬೇಕು? ಈ ಮಾತಾಡಿದ್ರಿಂದ ನಿಮ್ಮ ಶಕ್ತಿಯನ್ನು ತೋರಿಸ್ತಾ ಇದ್ದೀವಿ ಅಂದರೆ ತೋರಿಸ್ಕೋಬೋದು. ಫಾರ್ ಎಕ್ಸಾಂಪಲ್, ಈಗ ದಿನೇಶ್ ಅವತ್ತೆಲ್ಲ ಮಾತಾಡ್ಬಿಟ್ಟು ಶೋಭಾ ವಿಚಾರಕ್ಕೆ ಏನಕ್ಕೋ ಒಂದು ಬಂದಾಗ ಅದು ಯಾವ್ಯಾವುದೋ ಒಂದು ಕಥೆನೋ ಅಥವಾ ಯಾವುದೋ ಒಂದು ವಿಷಯನ ಪ್ರಸ್ತಾಪ ಮಾಡಿಬಿಟ್ಟು ಇದನ್ನೆಲ್ಲ ನಾವು ಕೇಳೋಕ್ಕಾಗತ್ತಾ ಅಂತಂದರೆ, ಕೌನ್ಸಿಲ್ನಲ್ಲಿ 2 ಹಿರಿಯ ಸದಸ್ಯರಿಬ್ಬರು ಯಾವಾಗಲೂ 25 ವರ್ಷದಿಂದನೋ 35 ವರ್ಷದಿಂದನೋ ಯಾವಾಗಲೂ ಒಬ್ಬ ಹಿರಿಯ ಸದಸ್ಯರಿಗೆ ಇನ್ನೊಬ್ಬ ಹಿರಿಯ ಸದಸ್ಯರಿಗೆ ಆಗ ಬರ್ತಿರಲಿಲ್ಲ ಅಂದಾಗ ಆತ ಒಂದು ಅಸಂಸದೀಯ ಸೊಂಟದ ಕೆಳಗಿದ ಪದವನ್ನು ಹಿಡ್ಕೊಂಡು ಈ ಪದವನ್ನು ನಾನು ಬಳಸಿದರೆ ನೀವು ಏನು ಮಾಡ್ತೀರಿ ಸಭಾಪತಿಗಳೇ? ಆ ಪದವನ್ನು ನೀನು ಬಳಸುವಂತಿಲ್ಲ, ಯಾಕೆಂದ್ರೆ ಅದು ಅಸಂಸದೀಯ. ಆ ಪದವನ್ನು ನಾನು ಬಳಸಿದರೆ ಅದು ಹೇಗೆ ಅಸಂಸದೀಯವಾದೀತು ಅಂತ ಹೇಳ್ತಾನೆ 50 ಸರಿ ಹೇಳಿದ್ರಂತೆ. ಆಗೆಲ್ಲರಿಗೂ ಅರಿವಾಗಿ ತಾನು ಏನನ್ನು ಹೇಳಬೇಕು ಅನ್ಕೊಂಡಿದ್ದೀನೋ ಅದನ್ನು ಈ ರೀತಿ ಚಾಕಚಕ್ಯತೆಯಿಂದ ಹೇಳ್ತಿದ್ದಾರೆ ಅಂತ ಅದು ನಿಲ್ಲಿಸ್ರಿ ಪೋಸ್ಟ್ ಅಂತ ನಿಲ್ಲಿಸಿದ್ದಾರೆ. ಹಾಗೆ ಏನನ್ನು ಹೇಳಬೇಕೋ ಎಲ್ಲವನ್ನೂ ಹೇಳಿ ಹಾಗೆಂದು ನಾನು ಹೇಳಲು ಸಾಧ್ಯವೇ ಅಂತ ಕೇಳಿದ್ರೆ ಅದು ಡಿಫೆನ್ಸ್ ಅಲ್ಲ ದಿನೇಶ್. ಇಟ್ ಕೆನಾಟ್ ಬಿಕಮ್ ಡಿಫೆನ್ಸ್. ದಾಟ್ಸ್ ದಿ ಅನ್ಫಾರ್ಚುನೇಟ್ ಥಿಂಗ್. ಕರ್ನಾಟಕದ ರಾಜಕಾರಣವನ್ನು ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ. ಈ ಸರಿ ಚುನಾವಣೆ ಭಾಳ ಕಷ್ಟದಲ್ಲಿ ನಡೆಯುತ್ತೆ, ಭಾಳ ಬಿಗಿಯಾಗಿ ನಡೆಯುತ್ತೆ. ಬಟ್ somebody should maintain restraint.
ಯಾರು ಒಬ್ಬರು ನೋಡ್ಕೋಬೇಕು ಈ ಕೆಲಸನ. ಬಿಜೆಪಿ RSS ಶಿಸ್ತಿನ ಪಾಠವನ್ನ ಹೇಳಿಕೊಡುವಂತವ್ರು, ಸುಸಂಸ್ಕೃತರು, ಒಂದು ಸಂಸ್ಕೃತಿಯ ಪಾಠವನ್ನ ಹೇಳಿಕೊಡ್ತಾರೆ ಅಂತ ಅನ್ಕೊಂಡಿದ್ವಿ. ಬಿಜೆಪಿ ಆದ್ರೂ ಅಷ್ಟೇ, ಕಾಂಗ್ರೆಸ್ ಆದ್ರೂ ಅಷ್ಟೇ, JDS ಆದ್ರೂ ಅಷ್ಟೇ, ಅಥವಾ ಮತ್ತೊಬ್ಬರಾದ್ರೂ ಅಷ್ಟೇ. ರಾಮಕೃಷ್ಣ ಹೆಗಡೆ ಅವರು ಬಂಗಾರಪ್ಪನವರನ್ನ ಪ್ರತಿಪಕ್ಷದ ಸ್ಥಾನದಲ್ಲಿ ನಿಂತಿದ್ದಾಗ, ಅಕ್ಕಿ ಹಗರಣ ಗಣೇಶ್ ಹೆಗಡೆ ಅವರ ಮೇಲೆ ಆರೋಪ ಬಂದಾಗ ರೊಚ್ಚಿಗೆದ್ದಿದ್ದ ರಾಮಕೃಷ್ಣ ಹೆಗಡೆ ಅವರು ಡ್ಯಾಶ್ 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 ಕಡಿತಾ ಇದೆಯಾ ನಿನಗೆ ಅಂತ ಕೇಳ್ಬಿಟ್ಟಿದ್ರು ಅಸೆಂಬ್ಲಿನಲ್ಲಿ. He realized it. ಅಫ್ಕೋರ್ಸ್ ಅಪೋಸಿಷನ್ ಗಲಾಟೆ ಮಾಡ್ತು, ಎಲ್ಲ ಆಯ್ತು, ಪ್ರಶ್ನೆ ಬೇರೆ. ಬಟ್ ಈ ರಿಯಲೈಸ್ಡ್ ಇಟ್ ಅದನ್ನ. ದಟ್ ಈಸ್ ವೈ ಕರ್ನಾಟಕ, ನಾನು ಮೊನ್ನೆನೂ ಹೇಳ್ತಿದ್ದೆ, ಕರ್ನಾಟಕದ ರಾಜಕಾರಣ ಅದ್ಭುತ ರೀ. ಏನೇ ಮಾಡಿದ್ರು ನಮ್ಮ ವೈಯಕ್ತಿಕ ನೆಲೆಗಟ್ಟಿನಲ್ಲಿ ನಮ್ಮ ರಾಜಕಾರಣಿಗಳ ಬಹಳ ಅದ್ಭುತವಾದಂತಹ ಬಿಹೇವಿಯರ್ ತೋರಿಸ್ತಾರೆ. ಒಂದು ಮದುವೆ ನಡೀತು, ಎಲ್ಲರೂ ಇನ್ನೊಂದು ನಡೀತು, ಮತ್ತೊಂದು ನಡೀತು. ಹಾಗೆ ಲೆಕ್ಕ ತಗೊಳ್ಳೋದಾದ್ರೆ ರಾಜಕಾರಣವೇ ಎಲ್ಲವನ್ನೂ ಮಾಡುತ್ತೆ ಅನ್ನೋದಾದ್ರೆ ಶಟ್ಟರ್ ಮಗನಿಗೋ ಏನೋ ಶಾಮನೂರ್ ಶಿವಶಂಕರಪ್ಪನವ್ರ ಮೊಮ್ಮಗಳನ್ನೇನೋ ಕೊಡ್ಲೇಬಾರ್ದು, ಸಂಬಂಧನೇ ನಡೀಬಾರ್ದಂಗಾರೆ. ನಮ್ಮ ರಾಜಕಾರಣ ಅಂತಹ ವಿಷದ ರಾಜಕಾರಣ ಆಗಿಲ್ಲ. ನಮ್ಮ ರಾಜಕಾರಣದಲ್ಲಿ ಅಂತಹ ಸಂಬಂಧಗಳು ಬೆಳೆದಾಗ ಎರಡೂ ರಾಜಕೀಯ ನಿಲುವನ್ನು ಹೊಂದಿರುವವರು ಅದನ್ನು ಸ್ವಾಗತಿಸಿ, ಆಶೀರ್ವದಿಸಿ, ಸ್ವೀಕಾರ ಮಾಡೋ ಮನೋಭಾವವನ್ನು ಬೆಳೆಸ್ಕೊಂಡಿದ್ದಾರೆ. ದ್ಯಾಟ್ ಈಸ್ ದಿ ವರಿಯಿಂಗ್ ಫ್ಯಾಕ್ಟರ್ ನಮಗಷ್ಟೇ, ಕರ್ನಾಟಕಕ್ಕೆ, ಬೇರೆ ಅಲ್ಲ. ಆಲ್ ರೈಟ್, ಶರತ್ದೊಂದು ಹೋಗೋಣ. ಅದಾದ ಕೂಡಲೇ ನನ್ನ ಜೊತೆ ಇವತ್ತು ಕಾಂಗ್ರೆಸ್ ಮತ್ತು ಬಿಜೆಪಿ ಅವರು ಕೂಡ ಇದ್ರ ಜೊತೆ ಸೇರ್ಕೋತಾರೆ ಅನ್ಸುತ್ತೆ. ಲೆಟ್ಸ್ ಆಸ್ಕ್ ಅವರದ್ದೇನು ಅಂತ. ಶರತ್ ನಿವಾಸಕ್ಕೆ ಜಿಲ್ಲಾ ಉಸ್ತುವಾರಿ ಮಂತ್ರಿ ರಮಾನಾಥ್ ರೈ ಭೇಟಿಯನ್ನು ಕೊಟ್ಟಿದ್ದಾರೆ, ಸಾಂತ್ವನ ಹೇಳಿದ್ದಾರೆ. ಪ್ರಕರಣದಲ್ಲಿ ನನ್ನ ಹಸ್ತಕ್ಷೇಪವಿಲ್ಲ, ಅಪಪ್ರಚಾರಕ್ಕೆ ಕಿವಿಗೊಡಬೇಡಿ, ಶೀಘ್ರವೇ ಆರೋಪಿಗಳನ್ನು ಬಂಧಿಸ್ತೀವಿ ಅಂತಂದ್ರು. ಆ ವೇಳೆ ಅಮಾಯಕ ಮಗನನ್ನು ಕೊಂದು ಬಿಟ್ಟರು ಅಂತ ಅವ್ರ ತಂದೆ ಪಾಪ ತನಿಯಪ್ಪ ಕಣ್ಣೀರು ಹಾಕಿದ್ದಾರೆ. ಅಲೋಕ್ ಮೋಹನ್ ಡ್ಯಾಶ್ ಡ್ಯಾಶ್ ಇವರೆಲ್ಲ ಸೇರಿ ಕಾನೂನು ಸುವ್ಯವಸ್ಥೆ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಧರ್ಮಸಭೆ ನಡೆಸಕೂಡದು ಅಂತ ಅಲ್ಲಿ ಅಧಿಕಾರಿಗಳು ಈಗ ಹೇಳಿದ್ದಾರೆ. ದಿಸ್ ಇಸ್ ಎಕ್ಸಾಕ್ಟ್ಲಿ ದಿ ಮಿಸ್ಟೇಕ್. ಈ ಅಧಿಕಾರಿಗಳು ಮತ್ತೆ ಆ ಜಿಲ್ಲಾ ಆಡಳಿತ ಮಾಡಿರುವಂತಹ ಮಹಾನ್ ತಪ್ಪುಗಳು. ಶಾಂತಿ ಸಭೆಗೆ ನಾವು ಹೋಗಲ್ಲ ಈ ಮಧ್ಯೆ ಅಂತ ಭಾರತೀಯ ಜನತಾ ಪಕ್ಷ ಹೇಳ್ತಾ ಇದೆ. ಕಾರಣ ಸಂಸದ ನಳಿನ್ ಕುಮಾರ್ ಕಟೀಲ್ ಮಾತನಾಡಿದ್ದಾರೆ. ಇತ್ತ ಮೈಸೂರಿನಲ್ಲಿ ಮಾತನಾಡಿದ ಸುರೇಶ್ ಕುಮಾರ್, ಸದನದಲ್ಲಿ ಗಡದ್ದಾಗಿ ನಿದ್ದೆ ಮಾಡೋದು, ಎಚ್ಚರವಾದ ತಕ್ಷಣ ಅವರಿವರ ಮೇಲೆ ಅಬ್ಬರಿಸೋದು ಅಷ್ಟೇ ರಮೇಶ್ ಕುಮಾರ್ ಅವರ ಸ್ಟೈಲ್ ಅಂತ ಲೇವಡಿ ಮಾಡಿದ್ರು. ಈ ಮಧ್ಯೆ ವಜೂಭಾಯಿ ವಾಲಾ ಕೂಡ ಕೇಂದ್ರ ಸರ್ಕಾರಕ್ಕೆ ಗಲಭೆ ಕುರಿತಂತೆ ಒಂದು ವರದಿಯನ್ನು ಕೊಡ್ತಾರೆ ಅಂತ ಹೇಳಿದೆ. ಹುಲಿ ಕಾಲಲ್ಲಿ ಇರಬೇಕು, ಅದು ಒಳ್ಳೆ ವಿಷಯ. ಆದ್ರೆ ಆ ಹುಲಿ ರಕ್ತ ಹುಡಿಬಾರ್ದು. ಇವತ್ತು ಹುಲಿ ರಕ್ತ ಹುಡಿತಾ ಇದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ. ಹಾಗಾಗಿ ಕಾಲಲ್ಲಿರುವುದು ಒಳ್ಳೆಯದೇನು, ರಾಜಕೀಯ ಅಭಿವೃದ್ಧಿ ಮಾಡೋದು, ಜನರ ರಕ್ತ ಹಿಡಿಯೋದನ್ನು ನಿಲ್ಲಿಸಲಿ ಅಂತ ನಾನು ಅನೇಕ ವರ್ಷಗಳಿಂದ ರಮಾನಾಥ್ ರೈನ ನೋಡ್ತಾ ಇದ್ದೀನಿ. ರಮಾನಾಥ್ ರೈ ಎರಡು ಎಕ್ಸ್ಟ್ರೀಮ್ ಕ್ವಾಲಿಟೀಸ್ ಇರೋ ವ್ಯಕ್ತಿ. ಒಂದು, ಸದನದಲ್ಲಿ ಯಾವಾಗ ನಿದ್ದೆ ಮಾಡ್ತಾ ಇರ್ತಾರೆ, ಎದ್ರೆ ಅಬ್ಬರ ಮಾಡ್ತಾ ಇರ್ತಾರೆ ಯಾರ ಮೇಲಾದ್ರೂ. ಅದರ ಪರಿಣಾಮ ಇವತ್ತು ಮಂಗಳೂರಲ್ಲಿ ನೋಡ್ತಾ ಇದ್ದೀನಿ. ಅದಕ್ಕೋಸ್ಕರ ನಾನು ರಾಜ್ಯದ ಮುಖ್ಯಮಂತ್ರಿಗಳಲ್ಲಿ ಕೇಳೋದು, ಒಂದು ಪೊಲಿಟಿಕಲ್ ಗ್ರಾಮರು ಚೇಂಜ್ ಆಗಬೇಕು, ಪೊಲಿಟಿಕಲ್. ಆಲ್ ರೈಟ್, ಈ ಕುರಿತು ಮಾತನಾಡೋದಕ್ಕೆ ಕಾಂಗ್ರೆಸ್ಸಿನಿಂದ ಐವಾನ್ ಡಿಸೋಜಾ ಮತ್ತು ಭಾರತೀಯ ಜನತಾ ಪಕ್ಷದಿಂದ ಯಾರು ಸೇರ್ಕೋತಾರೆ ಅಂತ ನೋಡೋಣ. ಲೆಟ್ ಅಸ್ ಸಿ. ಒಬ್ಬರ ಮೇಲೆ ಒಬ್ಬರು ಅಬ್ಬರಿಸ್ತಾ ಇರುವಂತಹ ವಿಚಾರ. ಐವಾನ್ ಡಿಸೋಜಾ ಕಾಂಗ್ರೆಸ್ಸಿನಿಂದ ಪದ ಬಳಕೆ. ಆಲ್ ರೈಟ್, ನೋಬಡಿ ವಿಲ್ ಅಕ್ಸೆಪ್ಟ್ ಇಟ್. ಯಾರು ಒಪ್ಕೊಳ್ಳೋಕೆ ಸಾಧ್ಯ ಇಲ್ಲ, ನಾನು ಅಲ್ಲ, ನೀವು ಅಲ್ಲ. ಬಟ್ ಈ ಪದ ಬಳಕೆಗೆ ಬರಬಹುದಾದಂಥ ಪರಿಸ್ಥಿತಿಗಳನ್ನು ನಿರ್ಮಾಣ ಮಾಡೋದಕ್ಕೆ ನಿಮ್ಮ ಜಿಲ್ಲಾಡಳಿತ, ಆಲ್ ರೈಟ್, ಆ ಕಡೆ ಭಾರತೀಯ ಜನತಾ ಪಕ್ಷದ ನಳಿನ್ ಕುಮಾರ್ ಕಟೀಲ್ ಸಂಸದರು ಕೂಡ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಅಂತ ಹೇಳ್ತಿದ್ದಾರೆ. ಮಾನ್ಯ ಸಂಸದರಿಗೆ ನಿಮಗೆ ನನ್ನ ಧ್ವನಿ ಕೇಳತ್ತಲ್ಲ? ಮಾನ್ಯ ನಳಿನ್ ಕುಮಾರ್ ಕಟೀಲ್ ಪ್ಲೀಸ್. ಆಲ್ ರೈಟ್, ಈ ಪರಿಸ್ಥಿತಿಗೆ ನೀವು ದಕ್ಷಿಣ ಕನ್ನಡದಿಂದ ಬಂದಿರೋರು, ಆದ್ರಿಂದ ಈ ಪ್ರಶ್ನೆ ಯಾರ ಕಾರಣ? ಷಂಡ ಅಂತಾನೋ, ಮತ್ತೊಂದಂತಾನೋ, ಮಗದೊಂದಂತಾನೋ ಪದಗಳನ್ನೆಲ್ಲ ಬಳಕೆ ಮಾಡಿ ಈ ಬೆಂಕಿ ಹತ್ತುಕೊಳ್ಳುವ ಪರಿಸ್ಥಿತಿಯನ್ನು ತರಲಿಕ್ಕೆ ಯಾರ ಕಾರಣ? ಅಫ್ಕೋರ್ಸ್ ಕಾಂಗ್ರೆಸ್ನವರು ಅಥವಾ ಬಿಜೆಪಿನವರು, ಅಥವಾ ಅವ್ರನ್ನ ಕೇಳಿದ್ರೆ ಇವರು, ಇವ್ರನ್ನ ಕೇಳಿದ್ರೆ ಅವರು ಅಂತ ನೀವು ಹೇಳ್ತೀವಿ. ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟ ಹಾಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈಗ ಶೋಭಾ ಕರಂದ್ಲಾಜೆ ಅವರು ಮಾತನ್ನ ಹೇಳಿದರು. 144 ಸೆಕ್ಷನ್ ಜಾರಿಯಲ್ಲಿತ್ತು, ಕೊಲೆ ಆಗಿತ್ತು, ಇನ್ನೊಬ್ಬರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೀತಾ ಇದ್ರು, ಗಂಭೀರ ಗಾಯ ಘಟನೆ. ಓಕೆ, ಆದಾಗ 144 ಸೆಕ್ಷನ್ ಇದ್ದಾಗ ಸಂಸದರು ಶೋಭಾ ಅವ್ರು ಕೇಳ್ತಾ ಇದ್ದಿದ್ದು, ಇಬ್ರು ಹೋಗಿ ಶೋಭಾ ಅವ್ರು ಕೇಳ್ತಾ ಇದ್ದು 40 ದಿನ 44 ದಿನ ಸೆಕ್ಷನ್ ಅನ್ನ ಜಾರಿಗೊಳಿಸಿರುವಂತಹ ಜಿಲ್ಲಾಡಳಿತ ಆ ಅವಧಿಯಲ್ಲೇ 2 ಮರ್ಡರ್ ಆಗತ್ತೆ ಅಂತಂದ್ರೆ ಕಳಕಾ ಬೀಜ ತಿಂತಾ ಇದಾರ ಅಂತ ಕೇಳಿದ್ದು. ಅಲ್ಲ, ಅದಕ್ಕೆ ಅವಧಿಲೇ ಆಗತ್ತೆ ಅಂದ್ರೆ ಸೆಕ್ಷನ್ ಏನು ಇದು ಅಂತ ಕೇಳೋದು. ಹಾಗಿದ್ರೆ ನೀವು ಸೆಕ್ಷನ್ ಹಾಕಿದ ತಕ್ಷಣ ಲೀಡರ್ಗಳು ಯಾರು ಏನು ಮಾಡ್ಲೇಬಾರ್ದು ಅಂದ್ರೆ ಜನಪ್ರತಿನಿಧಿಗಳ ಮಾಡಬೇಕಾದ್ರೆ ಹಾಗಾದ್ರೆ
ಸೆಕ್ಷನ್ ಹಾಕಿರ್ತಕ್ಕಂಥದ್ದು ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡುವ Agreed. ದೃಷ್ಟಿಯಿಂದ. 44 That is the days duty of the ಹಾಕಿದ್ರೆ police. 40 That is the duty of the police to maintain law and order. ಆದ್ರೆ ಅದೇ 144 ಭಟ್ಕಳದಲ್ಲಿ ನಾನು ವರ್ಷಗಟ್ಟಲೆ ಸೆಕ್ಷನ್ ನೋಡಿದ್ದೀನಿ ಸರ್. ಹಿಂದೆ ಕಾಂಗ್ರೆಸ್ ಸರ್ಕಾರ ಇದ್ದಾಗಲೇ ನಾನು ವರ್ಷಗಟ್ಟಲೆ ಸೆಕ್ಷನ್ಗಳು ನೋಡಿದ್ದೀನಿ ಹಾಕಿರೋದನ್ನ. ಆದ್ರೆ ಸೆಕ್ಷನ್ ಇದ್ದಾಗ ಮರ್ಡರ್ಗಳಾಗತ್ತೆ. ನಿಮ್ ಸೆಕ್ಷನ್ ಬೆಲೆ ಏನಂಗಾರೆ? ವಾಟ್ ಇಸ್ ದಿ ಪಾಯಿಂಟ್? ಅದು ಒನ್ ಪಾರ್ಟ್. ಅನದರ್ ಪಾರ್ಟ್, ಸೆಕ್ಷನ್ 144 ಇದ್ದಾಗಲೇ ಚುನಾಯಿತ ಜನಪ್ರತಿನಿಧಿಗಳೇ ಹೋಗಿ ವಿಜೃಂಭಣೆ ಮಾಡಿ 5,000 ಜನ ಸೇರಿಸಿ ಆ ಹೆಗಲ ಮೇಲೆ ಹೊತ್ತುಕೊಂಡು ಡಾನ್ಸ್ ಮಾಡ್ತಾರಲ್ಲ ಸರ್. ಆಲ್ ರೈಟ್. ಇಸ್ ಇಟ್ ನಾಟ್ ಎ ಪ್ರೊವೋಕೇಟಿವ್? ನಳಿನ್ ಕುಮಾರ್ ಕಟೀಲ್ ಅವರು, ನಮಸ್ಕಾರ ಮಾನ್ಯ ಸಂಸದರಿಗೆ. ನಮ್ಮ ಜಿಲ್ಲೆಯಲ್ಲಿ ನಮಸ್ಕಾರ. ನಮಸ್ಕಾರ. ಸೆಕ್ಷನ್ 144 ಇದ್ದಾಗ ಅವ್ರು ಹೋದ್ರು ಅಂತ ಅವ್ರು ಹೇಳ್ತಾರೆ, ಬಿಡ್ತಾರೆ, ಇದೆಲ್ಲ ಓಕೆ. ಈಗ ಆಲ್ ರೈಟ್, ಈಗ ಇದೆಲ್ಲ ಆಗೋಗಿದೆ. ಈಗ ನಿಮ್ಮ ಜಿಲ್ಲೆಯಲ್ಲಿ ಶಾಂತಿ ಸ್ಥಾಪನೆ ಆಗಬೇಕಾದರೆ ಅಹಂ ಮತ್ತು ಪ್ರತಿಷ್ಠೆಯನ್ನ ಬಿಟ್ಟು ಮಾತನಾಡೋದಾದ್ರೆ ಏನಾಗಬೇಕು? ಮೊದಲು ಈ ಜಿಲ್ಲೆಯ ಅಶಾಂತಿಗೆ ಕಾರಣಗಳೇನು ಅಂತ ಹುಡುಕ್ಬೇಕಿತ್ತು. ಎಷ್ಟು ಕೊಲೆಗಳು ನಡೆದಿದ್ದಾವೆ, ತನಿಖೆಗಳನ್ನ ಯಾವುದೇ ಪಕ್ಷಪಾತ ಭೇದಗಳಿಲ್ಲದೆ ಮಾಡಬೇಕಿತ್ತು. ಮತ್ತು ಪೊಲೀಸ್ ಇಲಾಖೆಗೆ ಪೂರ್ಣವಾಗಿರ್ತಕ್ಕಂಥ ಒಂದು ಸ್ವಾತಂತ್ರ್ಯ ಕೊಡಬೇಕಿತ್ತು. ಉಸ್ತುವಾರಿ ಸಚಿವರಿದ್ದಾರೆ, ಮುಖ್ಯಮಂತ್ರಿಗಳು ಈ ಜಿಲ್ಲೆಗೆ ಬಂದ್ದಾರೆ. ಅವರು ಅವತ್ತು ಕಾಂಗ್ರೆಸ್ ಸಮಾವೇಶ ಮಾಡಿದ್ರು. ಆವತ್ತೇ ಇದು ಮುಗಿಸ್ಕೊಂಡು ಒಂದು ರಿವ್ಯೂ ಮೀಟಿಂಗ್ ಮಾಡಿ ಇಲ್ಲಿ ಆಗಿರುವಂತಹ ಮರ್ಡರ್ಗಳೇನು, ಆ ಮರ್ಡರ್ಗಳ ಹಿನ್ನೆಲೆ ಏನು, ಅದರಲ್ಲಿ ಎಷ್ಟು ಜನ ಬಂಧನ ಆಗಿದೆ ಅನ್ನುವಂಥದ್ದನ್ನ ಅಧಿಕಾರಿಗಳಿಗೆ ಸ್ವಲ್ಪ ಬಿಸಿ ಮುಟ್ಟಿಸಿ ಇವತ್ತೇ ಇಂಥ ಯಾವುದೇ ಘಟನೆಗಳು, ನಾನು ಯಾವುದೇ ಇದನ್ನು ಹೇಳ್ತಾ ಇಲ್ಲ, ಎಲ್ಲಾ ಘಟನೆಗಳಿಗೆ ಸೂಕ್ತವಾಗಿರ್ತಕ್ಕಂಥ ಹುಡುಕಬೇಕು ಅಂತ ಹೇಳಿ ಅಧಿಕಾರಿಗಳಿಗೆ ಖಡಕ್ ಸೂಚನೆ ಕೊಡ್ತಿದ್ರೆ ಒಂದು ಸಂದೇಶ ಹೋಗ್ತಿತ್ತು. ಅದರ ಬದಲು ಇವರು ಅಲ್ಲಿ ಕೂತು ಹಿಂದೂಗಳು ಮಾಡಿದ್ರೆ ತಪ್ಪು, ಇನ್ನೊಬ್ರು ಮಾಡಿದ್ರೆ ಅಂತ ಹೇಳಿ ಆ ರಿವ್ಯೂ ಮೀಟಿಂಗ್ ಅನ್ನು ಮಾಡದೆ ಕೇವಲ ಸಮಾವೇಶದಲ್ಲಿ ರಾಜಕಾರಣವನ್ನು ಮಾತಾಡಿ ಇಲ್ಲಿ ಮತ್ತಷ್ಟು ಬೆಂಕಿಯನ್ನು ಹಾಕಿರುವುದೇ ಈ ಕಾರಣಕ್ಕೆ ಗಲಭೆ ಕಾರಣ. ಇದು ಅಶಾಂತಿಗೆ ಕಾರಣ ಆಯ್ತು. ಈಗ ಅವ್ರು ತಪ್ಪು ಮಾಡಿದ್ರು, ಅವ್ರು ಬೆಂಕಿ ಹಾಕಿದ್ರು, ನೀವು ಅದಕ್ಕೆ ಪ್ರತ್ಯುತ್ತರವಾಗಿ ಮತ್ತಷ್ಟು ಬೆಂಕಿಯನ್ನು ಉಗುಳಿದ್ರಿ ಅಂತಾನೆ ಇಟ್ಕೊಳ್ಳೋಣ. ನನ್ನ ಕ್ವಶನ್, ಹಾಗಿದ್ದರೆ ದಕ್ಷಿಣ ಕನ್ನಡದ ಪರಿಸ್ಥಿತಿ ಶಾಂತವಾಗಲು ಆಗಬೇಕಾದ್ದೇನು? ಯು ಆರ್ ಗಿವಿಂಗ್ ಮೀ ಎಕ್ಸ್ಪ್ಲನೇಷನ್, ಯು ಆರ್ ನಾಟ್ ಆಫರಿಂಗ್ ಮೀ ಎ ಸೊಲ್ಯೂಷನ್. ನೋಡಿ, ಇಲ್ಲಿ ಆಗ್ಬೇಕಾದ ಇಷ್ಟೇ. ಪೊಲೀಸ್ ಇಲಾಖೆ ಏನು ಸರಿಯಾಗಿರ್ತಕ್ಕಂಥ ವ್ಯವಸ್ಥೆ ಅಡಿಯಲ್ಲಿ ನಾನು ಕೇವಲ ನಾನು ಅದನ್ನ ಹೇಳಿದೆ. ಯಾವುದು ಸರಿಯಾದ ವ್ಯವಸ್ಥೆ ಅಂದರೆ? ಮಾಡಿದ್ರೆ ಸರಿಯಾದ ವ್ಯವಸ್ಥೆ ಎಂದರೆ ಯಾವುದು? ಯಾರೀಗ ಇಷ್ಟು ಕೊಲೆಗಳು ನಡೆದಿದ್ದಾವೆ, ಆ ಕೊಲೆ ಹಿಂದೆ ಇರುವವರನ್ನು ಪತ್ತೆ ಹಚ್ಚಲಿ, ಬಂದು ಅರೆಸ್ಟ್ ಮಾಡಿ. ಆಯ್ತು, ಈಗ ಪತ್ತೆ ಹಚ್ತಾರೆ ಅಂತಾನೆ ಇಟ್ಕೊಳ್ಳೋಣ. ನಾಳೆ ನೀವು ಅಧಿಕಾರಕ್ಕೆ ಬಂದಾಗ್ಲೂ ಯಾವ್ದಾದ್ರು ಕೊಲೆ ಆಯ್ತು, ಮತ್ತೊಂದಾಯ್ತು, ನಡಿಬಾರ್ದು ಘಟನೆ ನಡೀತು ಅಂದ್ರೆ ನಿಮ್ ಪೊಲೀಸ್ನವ್ರು ನಿಮ್ ಕೆಳಗಡೆ ಇದ್ದಾಗ ಒಂದು ತಿಂಗಳ ಟೈಮ್ ತಗೊಂಡ್ರೆ ಅದು ಸರಿ ಇಲ್ಲ ಅನ್ನಕ್ಕಾಗಲ್ಲ. ಏನಾಗಬೇಕು ಈಗ ಆಕ್ಚುಲಿ ನಿಮ್ ಪ್ರಕಾರ? ಅದಕ್ಕೆ ಸೂಕ್ತವಾಗಿರ್ತಕ್ಕಂಥ ತನಿಖೆಗಳನ್ನು ಮಾಡಿ. ಏನು ತನಿಖೆ ಅಂದರೆ ಏನು? ಈಗ ನೋಡಿ, ಈಗ ತನಿಖೆ ನಡೀತಿಲ್ಲ ಅಂತೀರಾ ಹಾಗಾದ್ರೆ ನೀವು? ಆಗ್ತಾ ಇಲ್ಲ. ನಾನು ಒಂದು ಕೇಸ್ ಹೇಳ್ತಾ ಇಲ್ಲ. ಪ್ರಶಾಂತ್ ಪೂಜಾರಿಯಿಂದ ಹಿಡಿದು ಶರತ್ವರೆಗೆ ಕೇವಲ ಹಿಂದೂ ಮುಸಲ್ಮಾನ್ ಅಂತ ಹೇಳುದಿಲ್ಲ. ಇಲ್ಲಿ ಡಬಲ್ ಮರ್ಡರ್ ಸೇರಿ ಒಂದು ಡಬಲ್ ಮರ್ಡರ್ ಆಗಿತ್ತು ಪಂಜಮುಗರು ಅಂತ ಹೇಳುವಲ್ಲಿ. ಅದರ ನಂತರ ಆಗಿರುವಂತದ್ದು 4 ಘಟನೆಗಳು, 12 ಚೂರಿರಿತ ಘಟನೆಗಳು. ಒಂದೇ ಒಂದು ಕೇಸಿನಲ್ಲಿ ಎಲ್ಲರನ್ನ ಬಂಧನ ಆಗ್ಲಿಲ್ಲ, ತನಿಖೆ ಆಗ್ಲಿಲ್ಲ. ಚಾರ್ಜ್ ಶೀಟ್ ಆಗಿದೆಯಲ್ಲ, ಎಫ್ಐಆರ್ ಗಳಾಗಿ ಅರೆಸ್ಟ್ ಗಳಾಗಿದೆಯಲ್ಲ, ಯಾವ್ದ್ರಲ್ಲಿ? ಬೇರೆ ಬೇರೆ ಪ್ರಕರಣಗಳಲ್ಲಿ ಎಕ್ಸೆಪ್ಟ್ ಪ್ರಶಾಂತ್ ಪೂಜಾರಿ ಕೇಸಲ್ಲಿ ಪ್ರಶಾಂತ್ ಪೂಜಾರಿ ಬಿಟ್ರೆ ನಾನು ಹೇಳಿರುವ ಡಬಲ್ ಮರ್ಡರ್ ಕೇಸ್ ಆಗಿದೆ. ಒಂದು ತಾಯಿ ಮಗಳ ಕೊಲೆ ಆಗಿದೆ, ಅದು 4 ವರ್ಷ 5 ವರ್ಷ ಆಯ್ತು, ಇವತ್ತಿನವರೆಗೆ ಒಂದೇ ಒಂದು ಬಂಧನ ಆಗ್ಲಿಲ್ಲ. ಒಬ್ರು ಟೀಚರ್ ಕೊಲೆ ಆಯ್ತು ಮನೆಯಲ್ಲಿ ಹಾಡು ಹಗಲು, ಇವತ್ತಿನವರೆಗೆ ಒಂದು ಕೊಲೆ. ಅಂದ್ರೆ ಎಲ್ಲ ಲಾ ಅಂಡ್ ಆರ್ಡರ್ ಇಶ್ಯೂಸ್ ಇದಕ್ಕೆ ಸಂಬಂಧಪಟ್ಟಿದೆ ಅಂತೀರೇನು? ಕರ್ನಾಟಕ ರಾಜ್ಯದಲ್ಲಿ ಆಗಿರೋ ಬೇರೆ ಮರ್ಡರ್ಗಳಾದಾಗೆಲ್ಲ ಎಲ್ಲವನ್ನ ಹೇಳ್ತೇನೆ. ಆ ನಂತರ ಕೇವಲ 12 ಚೂರಿರಿತಗಳು ಕೇವಲ ಉಳ್ಳಾಲ ಕ್ಷೇತ್ರದಲ್ಲಿ ಹಿಂದೂ ಮುಸ್ಲಿಂ ಕಾರಣಕ್ಕೋಸ್ಕರ ಆಗಿದೆ. ಆ ಒಂದು ಕೇಸಲ್ಲಿ ಒಬ್ಬನನ್ನು ಬಂಧನ ಆಗ್ಲಿಲ್ಲ. ಅಂದ್ರೆ ಈಗ ಇದು ಇಲ್ಲಿಗೆ ನಿಲ್ಲಲ್ಲ ಅಂತ ಆಯ್ತು. ಸರ್, ಪೊಲೀಸ್ ವ್ಯವಸ್ಥೆ ಮಾಡಬೇಕು, ವ್ಯವಸ್ಥೆ ಮಾಡಬೇಕು ಅಂತ ಹೇಳ್ತಾರೆ. ಆ ವ್ಯವಸ್ಥೆ ಮಾಡಿದಾಗಲೇ ನೀವು ಅದನ್ನ ಧಿಕ್ಕಾರ ಮಾಡ್ತೀರಾ 144 ಸೆಕ್ಷನ್ ಅನ್ನ? ನಾವು ಎಲ್ಲೂ ಧಿಕ್ಕಾರ ಮಾಡ್ಲಿಲ್ಲ. ನಾವು ಸೆಕ್ಷನ್ ಹಾಕಿರುವಂತದ್ದಕ್ಕೆ ನಾವು ಅಲ್ಲಿ ಸೆಕ್ಷನ್ ಹಾಕಿರುವಂತ ಸಂದರ್ಭದಲ್ಲಿ ಪ್ರತಿಭಟನೆಯನ್ನ ಶಾಂತಿಯುತವಾಗಿ ಮಾಡಿದ್ದೇವೆ. ಅದಕ್ಕೆ ಏನು ಸೆಕ್ಷನ್ ಹಾಕ್ಬೇಕು, ಕೇಸ್ ಹಾಕ್ಬೇಕು, ಹಾಕಿದ್ದಾರೆ. ಅದನ್ನ ನಾವು ಸ್ವೀಕಾರ ಮಾಡ್ತೇವೆ. ಅವರು ವ್ಯವಸ್ಥೆ ಮಾಡಿದಾಗಲೇ ನೀವು ಅದನ್ನ ಧಿಕ್ಕಾರ ಮಾಡಿದಾಗ ಇನ್ನೆಲ್ಲಿ ವ್ಯವಸ್ಥೆ ಆಗ್ಬೇಕು? ನಳಿನ್ ಕುಮಾರ್ ಕಟೀಲ್ ಅವರೇ, ನಳಿನ್ ಕುಮಾರ್ ಕಟೀಲ್ ಅವರೇ, ನಳಿನ್ ಕುಮಾರ್ ಕಟೀಲ್ ಒಂದು ನಿಮಿಷ ತಾವು ಲೈನಲ್ಲಿ ಇರಿ. ಹಾಗೇನೆ ನಳಿನ್ ಕುಮಾರ್ ಕಟೀಲ್ ಕೇಳಿದ್ದು ಸೆಕ್ಷನ್ 144 ಹಾಕಿದ್ರು, ನಾನು ಶಾಂತಿಯುತವಾಗಿ ಪ್ರತಿಭಟನೆ ಮಾಡಿದ್ದೀನಿ ಅಂತ. ಅಂತಹ ರಾಜ್ಯ ಸರ್ಕಾರ ಸೆಕ್ಷನ್ 144 ಹಾಕಿ ಪರಿಸ್ಥಿತಿಯನ್ನು ನಾನು ನಿಯಂತ್ರಿಸಿ ಶಾಂತಿಯನ್ನು ಸ್ಥಾಪನೆ ಮಾಡಬೇಕು ಅನ್ನೋ ರಾಜ್ಯ ಸರ್ಕಾರ ನಿದ್ದೆ ಹೊಡಿತಿತ್ತೇನು ಕಳೆದ 15 ದಿನದಿಂದ ಒಂದು ಶಾಂತಿ ಸಭೆ ಮಾಡಕ್ಕೆ? ನಿಮ್ಗೆ ತಲೆಗೆ ಹೊಳಿಲಿಲ್ಲ? ಪಾರ್ಟಿ ಸಭೆ ನೀವಲ್ಲ, ಪಾರ್ಟಿ ಸಭೆ ಮಾಡಿ ಸಮಾವೇಶ ಮಾಡ್ತೀರಿ. ನಿನ್ನೆ ರಾತ್ರೇನು ಬಿಗ್ ಬುಲೆಟಿನ್ ನಾವು ಇದೇ ಮಾತಾಡ್ತಾ ಇದ್ವಿ. ಡಿಸಿಗಳು, SP ಗಳು
ಅಥವಾ ಉಸ್ತುವಾರಿ ಮಂತ್ರಿಗಳು ಅಥವಾ ಮುಖ್ಯಮಂತ್ರಿಗಳು ಅಥವಾ ಗೃಹ ಮಂತ್ರಿಗಳು ಈ ಲೆವೆಲ್ನಲ್ಲಿ ಶಾಂತಿ ಸಭೆಗಳು ನಡೆಯೋದನ್ನ ನಾನು ಕಮ್ಯುನಲ್ ರೈಟ್ಸ್ ಅಲ್ಲಿ 83ರಿಂದ ನೋಡಿದ್ದೀನಿ, 84ರಿಂದ ಈ ರೀತಿ ನೋಡಿಲ್ಲ. ನಿದ್ದೆ ಹೊಡೆಯೋದನ್ನು ವಾಸ್ ಇಟ್ ನಾಟ್ ದ ಡ್ಯೂಟಿ ಆಫ್ ಎ ಗವರ್ಮೆಂಟ್ ಟು ಕಾಲ್ ಎ ಮೀಟಿಂಗ್ ಇನ್ಕ್ಲೂಡಿಂಗ್ ಯಡಿಯೂರಪ್ಪ ಅಂಡ್ ನಳಿನ್ ಕುಮಾರ್ ಕಟೀಲ್? ಶಾಂತಿ ಸಭೆಗಳು ಜಿಲ್ಲಾ ಮಟ್ಟದಲ್ಲಿ ನಡೆದಿರದೇ ಇರಬಹುದು. ಘಟನೆ ನಡೆದು 8 ಕಿಲೋಮೀಟರ್ ದೂರದಲ್ಲಿ ಸಮಾವೇಶವನ್ನ ಮಾಡ್ತಾರೆ. ಶಾಂತಿ ಸಭೆ ಮಾಡಕ್ಕಾಗಲ್ಲ ನಿಮ್ಮ ಪಕ್ಷದಲ್ಲಿ. ಅಲ್ಲಿ ಶಾಂತಿ ಸಭೆಗಳು ಮಾಡಿಲ್ಲ. ನೀವು ಸಮಾವೇಶವನ್ನ ಮಾಡಿದ್ರೆ 8 ಕಿಲೋಮೀಟರ್ ದೂರದಲ್ಲಿ. ಈಗ ಮಾನ್ಯ ಶಾಸಕರೇ ಒಂದು ನಿಮಿಷ ಪ್ಲೀಸ್. ಮೊಹಲ್ಲಾ ಲೆವೆಲ್ ನಲ್ಲಿ ರೋಡ್ ಲೆವೆಲ್ ಅಲ್ಲ ಕ್ವಶ್ಚನ್ ಇದು. ಮಾನ್ಯ ಮುಖ್ಯಮಂತ್ರಿಗಳೇ ಗೃಹ ಮಂತ್ರಿಗಳಾಗಿರೋದ್ರಿಂದ ಮಂಗಳೂರಿನಲ್ಲೋ ಅಥವಾ ಬೆಂಗಳೂರಿನಲ್ಲೋ ಕರೀರಿಯಾ ನಳಿನ್ ಕುಮಾರ್ ಕಟೀಲ್ನ ಅವ್ರನ್ನ ಇಲ್ಲಿಗೆ, ಕರೀರಿಯಾ ಶೋಭಾ ಕರಂದ್ಲಾಜೆ ಅವ್ರನ್ನ ಇಲ್ಲಿಗೆ. ಯಡಿಯೂರಪ್ಪನವರೇ ಬನ್ರಿ ಒಂದು ನಿಮಿಷ ಇಲ್ಲಿ, ನಾನು ಕೂತ್ಕೋತಾ ಇದ್ದೀನಿ ಇವತ್ತು. ಲೆಟ್ ಮೀ ಸಿಟ್ ದೇರ್. ವಾಟ್ ಈಸ್ ದಿಸ್ ಗೋಯಿಂಗ್ ಆನ್? ಹೈಯರ್ ಲೆವೆಲ್ ಇಸ್ ದ ಮೆಸೇಜ್, ನಾಟ್ ಮೊಹಲ್ಲಾ ಲೆವೆಲ್, ನಾಟ್ ಸ್ಟ್ರೀಟ್ ಲೆವೆಲ್. ಡಿಡ್ ಯು ಪೀಪಲ್ ಅಟೆಂಪ್ಟ್ ಇಟ್? ನೋ. ಆಸ್ ಅರುಣ್ ಸೆಟ್, ಅಲ್ಲಿ ಹೋಗ್ಬಿಟ್ಟು ನೀವು ಸಮಾವೇಶ ಮಾಡ್ತೀರಿ, ಇನ್ನೊಂದು ಭಾಷಣ ಮಾಡ್ತೀರಿ, ಮಗದೊಂದು ಮಾಡ್ತೀರಿ. ಎದೆ ಹೇಳುತ್ತೆ ಮೇಲಕ್ಕೆ. Both of you want politics. No. ಈಗ ನಳಿನ್ ಕುಮಾರ್ ಕಟೀಲ್ ಅವ್ರ ನನ್ನ ಪ್ರಶ್ನೆ ಇದೆ. ಒಬ್ಬ ಸಂಸದನಾಗಿ ನೀವು ಹಿಂದೂಗಳಿಗೆ ಮರ್ಡರ್ ಮಾತ್ರ ಪ್ರತಿಭಟನೆ ಮಾಡ್ತೀರಾ, ಮುಸ್ಲಿಂ ಅವರಾದಾಗ ನೀವು ಯಾಕೆ ಮಾಡಲ್ಲ? ಹಾಗಿದ್ರೆ ನಿನ್ನೆ ಅಮರನಾಥ ಯಾತ್ರಿಗಳ ನಿನ್ನೆ ಪ್ರಾಣ ಬಿಟ್ರಲ್ಲ, ಯಾರ್ಯಾರು ಕಾಂಗ್ರೆಸ್ ಕ್ರಿಟಿಸೈಸ್ ಮಾಡಿದ್ರಿ? ಯಾರ್ಯಾರು ಮಾಡಿದ್ರಿ ಕಾಂಗ್ರೆಸ್ ಕ್ರಿಟಿಸೈಸ್? ಯಾರ್ಯಾರು ಮಾಡಿದ್ರಿ ನೀವು? ಯುವರ್ ರಾಹುಲ್ ಗಾಂಧಿ ಸೇಸ್ ನರೇಂದ್ರ ಮೋದಿ ಇಸ್ ರೆಸ್ಪಾನ್ಸಿಬಲ್ ಅಂತ ರಿಡಿಕ್ಯುಲಸ್ ಸ್ಟೇಟ್ಮೆಂಟ್ಸ್ ಗಳು. ವಾಟ್ ಇಸ್ ದಟ್ ರಬ್ಬಿಶ್? ಅಮರನಾಥ ರಿಲೇಟಿಂಗ್ ಇಟ್, ಐ ವಿಲ್ ರಿಲೇಟ್ ಇಟ್. If you want politics, I will make a politics. ಅಮರನಾಥ ಯಾತ್ರಿಗಳನ್ನು ಯಾರ್ಯಾರು ಪ್ರೊಟೆಸ್ಟ್ ಮಾಡಿದ್ರಿ? ಯಾರ್ಯಾರು ದೀಪ ಹಚ್ಕೊಂಡು ನಿಂತ್ರಿ? ಯಾರ್ಯಾರು ಪ್ರತಿಭಟನೆ ಮಾಡಿದ್ರಿ? ನಿಮ್ಮ ಪಕ್ಷಕ್ಕೆ 1 minute ಪ್ಲೀಸ್. ನಿಮ್ಮ ಪಕ್ಷಕ್ಕೆ ನಿಮ್ಮ ಸೈದ್ಧಾಂತಿಕ ನೆಲೆಗಟ್ಟುಗಳಿಗೆ ತಕ್ಕಂತೆ ಬೇಕಾಗಿದ್ದು ನೀವು ಮಾಡ್ಕೊಳ್ಳಿ. ದಟ್ ಇಸ್ ನಾಟ್ ಮೈ ಪ್ರಾಬ್ಲಮ್. ನನ್ನ ಪ್ರಾಬ್ಲಮ್ ಅಲ್ಲ ಅದು. ಇಟ್ ಇಸ್ ನಾಟ್ ಮೈ ಪ್ರಾಬ್ಲಮ್. ಮೈ ಪ್ರಾಬ್ಲಮ್ ಈಸ್, ಒಂದು ಕಡೆ ಸೆಕ್ಷನ್ 144 ಇದ್ರೂ ನಾನು ಶಾಂತಿಯುತವಾಗಿ ಅದನ್ನ ಪ್ರತಿಭಟನೆಯ ಮೂಲಕ ಉಲ್ಲಂಘಿಸ್ತೀನಿ ಅಂತ ಒಬ್ರು ಸಂಸದರು, ಮಗದೊಂದು ಕಡೆ ಸೆಕ್ಷನ್ ಹಾಕ್ತೀವಿ ಅನ್ನುವಂಥ ರಾಜ್ಯ ಸರ್ಕಾರ ಶಾಂತಿ ಸಭೆಗಳನ್ನ ಮಾಡಿ ಹದ್ಬಸ್ತಕ್ಕೆ ತರ್ತೀವಿ ಅನ್ನೋ ಅಟೆಂಪ್ಟ್ ಮಾಡದೇ ಇರೋದು ಮಾಡಿದಾಗ ಕರ್ನಾಟಕ ಜನ ಏನು ಮಾಡಬೇಕು ಅಂತ ಬಯಸಿದ್ದೀರಿ ನಿಮ್ಮಿಬ್ಬರ ಮಧ್ಯ? ಕಮಾನ್ ಮಾನ್ಯ ಸಂಸದರೇ ಹೇಳಿ. ನಾವು ಹೇಳುವಂತದ್ದು 2 ವಿಷಯಗಳು. ಒಂದು, ಈ ತನಿಖೆಗಳನ್ನ ಪ್ರಾರಂಭದಲ್ಲೇ ಸರ್ಕಾರ ಕೈಗೆತ್ತಿಕೊಳ್ತಿದ್ರೆ ಈ ಸಮಸ್ಯೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಬಂದಾಗ ನಮ್ಮೆಲ್ಲರನ್ನ ಕರೆದು ಇದಕ್ಕೆ ಏನು ಪರಿಹಾರ, ಏನ್ ಮಾಡ್ಬೇಕು, ಆಕ್ಷನ್ ಏನ್ ಮಾಡ್ಬೇಕು ಎಲ್ಲರನ್ನ ಇಟ್ಟುಕೊಂಡು ಮಾತಾಡ್ತಿದ್ರು. ಸಮಸ್ಯೆಗಳಿರ್ಲಿಲ್ಲ, ಅದು ಮಾಡ್ಲಿಲ್ಲ. ಅಥವಾ ನಮ್ಮನ್ನೆಲ್ಲ ಬಿಟ್ಟು ಅಧಿಕಾರಿಗಳನ್ನೇ ಕರೆದು ಖಡಕ್ ಸೂಚನೆಯನ್ನು ಕೊಡ್ತಿದ್ರು, ಇದು ಪರಿಹಾರ ಆಗ್ತಿತ್ತು. ಮಾನ್ಯ ಸಂಸದರು ಅವರು ಕರೆದಿಲ್ಲ, ಅವರು ಮೂರ್ಖರು, ಅವರು ತಪ್ಪು ಮಾಡಿದ್ದಾರೆ, ಅವರು ಬುದ್ಧಿ ಇಲ್ಲ ಅವ್ರಿಗೆ ತಲೆನಲ್ಲಿ. ಆಲ್ ರೈಟ್, ವಾಟ್ ನೆಕ್ಸ್ಟ್ ಇಸ್ ಮೈ ಕ್ವಶನ್. ನಾವೀಗ ಅದನ್ನ ಹೇಳಿದ್ದೇವಲ್ಲ, ನಾವೇನು ಹೇಳಿದ್ದೇವೆ, ನೀವು ಎಲ್ಲ ಅಂದ್ರೆ ನೀವಿಬ್ರು ಮಾತಾಡ್ತಾ ಇರೋ ಲೆಕ್ಕ ಏನಿದೆ ಅಂತಂದ್ರೆ ಮಗದೊಂದು ಭಟ್ಕಳನ ಸೃಷ್ಟಿ ಮಾಡೋಣ ಅಂತೀರಿ ಎಲ್ಲರೂ ಸೇರ್ಕೊಂಡು. ಈಗ ಆಗಿರೋ ಒಂದು ಭಟ್ಕಳದಲ್ಲಿ ನಾವು ಚೇತರಿಸ್ಕೊಳಕ್ಕಾಗಿಲ್ಲ ಇವತ್ತಿಗೂ. 86% ನಾವಿದ್ದೀವಿ, 14% ಅವರಿದ್ದಾರೆ. ಇದೆಲ್ಲ ನಡೆಯತ್ತೆ. ಹೇಳ್ತೇನೆ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಿಂದೆಯೂ ಕೋಮು ಗಲಭೆಗಳು ನಡೀತಿತ್ತು, ಜೋರಾಗಿತ್ತು. ಈಗಲೂ ಮಾನ್ಯ ಮುಖ್ಯಮಂತ್ರಿಗಳು ದೂರವಾಣಿ ಕರೆ ಮಾಡಿ ನಿಮ್ಮ ಪಕ್ಷದ ರಾಜ್ಯಾಧ್ಯಕ್ಷರನ್ನ ಬನ್ರಿ ಶಾಂತಿ ಸಭೆ ಕರೆಯೋಣ ಅಂದ್ರೆ ಹೋಗ್ತೀರೋ ಹೋಗಲ್ವೋ? ದಟ್ ಇಸ್ ಮೈ ಕ್ವಶನ್. ಯಾರು ಕರೆದ್ರೆ? ಈಗಲೂ ಮಾನ್ಯ ಗೃಹ ಮಂತ್ರಿಗಳು ಹಾಗೂ ಮುಖ್ಯಮಂತ್ರಿಗಳು. ಆಲ್ ರೈಟ್, ಇಟ್ ವಾಸ್ ರಾಂಗ್ ಆನ್ ಮೈ ಪಾರ್ಟ್. ನಾನು ಚೂರು ಮೊದಲು ಮಾಡಬೇಕಾಗಿತ್ತೇನೋ ಈ ಸಭೆನ. ನಾನೇ ಮಾಡ್ತೀನಿ ಸರ್ವಪಕ್ಷ ಸಭೆಗೆ, ದಯವಿಟ್ಟು ಎಲ್ಲರೂ ಬನ್ನಿ ಇಲ್ಲಿ ಅಂತ ಬೆಂಗಳೂರು ಕರೆದ್ರೆ ಆಗ್ಲೂ ಬಿಜೆಪಿ ಹೋಗುತ್ತೋ ಹೋಗಲ್ವೋ? ಹೀಗೆ ಕುಂಟು ನೆಪಗಳನ್ನ ಹೇಳ್ಕೊಂಡು ನಿಮ್ ಪಾಡಿಗೆ ನೀವು, ಅವ್ರ ಪಾಡಿಗೆ ಅವರು ಇರ್ತೀರೋ ಇಬ್ರುವೆ? ಇಲ್ಲ, ಬೆಂಗಳೂರಲ್ಲಿ ಕರೆದ್ರೆ ಹೋಗ್ತೇವೆ. ನಮ್ಮ ಇಡೀ ಪಕ್ಷ ನಾಯಕರು ಚೀಫ್ ಮಿನಿಸ್ಟರ್ ದೆನ್ ಕಾಮನ್ ಸೆನ್ಸ್ ವಿಲ್ ಅಪ್ಲೈ ಟು ದೆಮ್. ಮಂಗಳೂರಲ್ಲಿ ನಾನು ಬರುದಿಲ್ಲ ಅಂತ ಹೇಳುವ ನಿಮಗೆ ಪಾಲಿಟಿಕ್ಸ್ ಬೇಕಾದ್ರೆ ನೀವು ಜಗಳ ಆಡ್ಕೊಳ್ಳಿ. ಬರ್ತೀನಿ ಅಂತ ಹೇಳ್ತಿದ್ರೆ ಮಂಗಳೂರಾದ್ರೆ ಬರಲ್ಲ. ಎಲ್ಲ ಬೇಕಾದ್ರೂ ಆಗ್ಲಿ. ಸಂದೇಶ ಜವಾಬ್ದಾರಿ. ಇವ್ರ ಮೇಲೆ ವಿಶ್ವಾಸಗಳು ಹೋಗಿದ್ದಾವೆ, ಇವ್ರ ಆಡಳಿತದ ಮೇಲೆ ವಿಶ್ವಾಸ ಹೋಗಿದೆ. ನಳಿನ್ ಕುಮಾರ್ ಕಟೀಲ್ ಒಬ್ಬ ಮಾನ್ಯ ಸಂಸದರಾಗಿ ನಿಮ್ಮನ್ನ ನೀವು ಪ್ರಶ್ನೆ ಕೇಳ್ತಿರೋದು, ಅಲ್ಲಿ ಹಿಂದೂಗಳಿಗೋ ಮುಸ್ಲಿಂಗಳಿಗೋ ಆಗಿರೋ ನೋವು ಕಡಿಮೆ ಅಥವಾ ಹೆಚ್ಚು ಅನ್ನುವಂತಹ ವ್ಯಾಖ್ಯಾನವನ್ನ ಮಾಡಕ್ ನಾವು ಕೂತಿಲ್ಲ.
ಐ ಆಮ್ ನಾಟ್ ಸಿಟಿಂಗ್ ಹಿಯರ್ ಫಾರ್ ದಟ್. ಹೌದು. ನನ್ನ ಪಾಯಿಂಟ್ ಈಸ್ ಅಕ್ಸೆಪ್ಟೆಡ್ ದಿ ಸ್ಟೇಟ್ ಗವರ್ಮೆಂಟ್ ಹ್ಯಾಸ್ ಬಿಹೇವ್ಡ್ ಫೂಲಿಶ್ಲಿ ಅಂತ, ಲೆಟ್ ಅಸ್ ಅಕ್ಸೆಪ್ಟ್ ಇಟ್ ಫಾರ್ ಎ ಸೆಕೆಂಡ್. ಬಟ್ ಅಲ್ಲಿಗೊಂದು ಫುಲ್ ಸ್ಟಾಪ್ ಬೇಕಲ್ಲ. ಬಿಯಾಂಡ್ ದಟ್ somebody has to move forward. somebody has to move forward ತಾನೆ. ಈಗ ಒಂದೇ ಈ ವಿಷಯ ಬಿಜೆಪಿಯಿಂದ ಸೃಷ್ಟಿಯಾಗಿರುವಂತ ವಿಷಯ ಅಲ್ಲ. ಪೊಲೀಸ್ ಸ್ಟಾಪ್ ಕೊಡಬೇಕಾದವರು ಅಲ್ಲ, ಬಿಜೆಪಿಯಿಂದ ಅಲ್ಲ, ಕಾಂಗ್ರೆಸ್ ಮೈ ಪಾಯಿಂಟ್ ಈಸ್ ಬಿಯಾಂಡ್ ದಟ್ ವಾರ್. ಅದಾದ್ಮೇಲೆ ರಂಗನಾಥ್ ಅವರೇ, ಈ ಜಿಲ್ಲೆಯ ಶಾಂತಿಯನ್ನ ಕಾಪಾಡಬೇಕಾದ್ದು, ಇದೆಲ್ಲವನ್ನ ಗಟ್ಟಿಯಾಗಿ ತಗೊಳ್ಬೇಕಾದ ನಿರ್ಧಾರ ತಗೊಳ್ಬೇಕಾದ್ದು ಎರಡು. ಒಂದು ಸರ್ಕಾರ, ಮತ್ತೊಂದು ಉಸ್ತುವಾರಿ ಸಚಿವರು. ಉಸ್ತುವಾರಿ ಸಚಿವರು ಸರ್ಕಾರ ಎಲ್ಲ ಜಾತಿ ಮತ ಪಂಗಡಗಳಿಗೆ ಲೋಕಸಭಾ ಸದಸ್ಯನೇ ಜವಾಬ್ದಾರಿಯುತ ಒಬ್ಬ ಸಂಸದರಾಗಿ ನೀವು ಹೇಳ್ರಿ ಚೀಫ್ ಮಿನಿಸ್ಟರ್ ಒಂದು ಲೆಟರ್ ಕಳಿಸ್ರಿ. ರೇ ಚೀಫ್ ಮಿನಿಸ್ಟರ್ ಸಾಹೇಬ್ರೆ, ಕರೀರಿ ಒಂದು ಮೀಟಿಂಗ್ ಅಲ್ಲಿ ಎಲ್ಲಾರ್ನು ಚರ್ಚೆ ಮಾಡ್ರಿ, ನನ್ನ ಜಿಲ್ಲೆ ಹತ್ಕೊಂಡು ಉರಿತಾ ಇದೆ ಇಲ್ಲಿ ಅಂತ ಹೇಳಿ ನೋಡೋಣ. ವೈ ಡೋಂಟ್ ಯು ಶೋ ದಟ್ ಲಾರ್ಜರ್ ಸೈಡ್? ಇಲ್ಲ, ಆ ಕಡೆಯಿಂದ ಕೇಳಿದ್ರೆ ನಾವೆಲ್ಲ ಮಾಡ್ತಾ ಇದ್ದೀವಿ ಅಂದ್ಬಿಟ್ಟು ಅವ್ರು ಸಮಾವೇಶ ಮಾಡ್ತಾರೆ. ನೀವು ಇದನ್ನು ಮಾಡಬೇಡಿ. ಅಲ್ಟಿಮೇಟ್ಲಿ ಎಂಡ್ ಮೆಸೇಜ್ ಏನು ಅಂದ್ರೆ, both of you want this, both of you want this because it will help both of you politically. You are playing in the name of the people ಅಷ್ಟೇ. ಇಬ್ಬರ ಕೈಗಳ ಮೇಲೂ ರಕ್ತ ಇದೆ. ಅವರಿಗೆ ಏನಾದರೂ ಆಗ್ಬೋದು, ಕಾಂಗ್ರೆಸ್ಗೆ ಇಲ್ಲ. ಕಾಂಗ್ರೆಸ್ we are not expecting any politics out of it. ನಾವು ಪ್ರೇಮಗಲಭೆ ಮುಖಾಂತರ, ಜಾತಿ ರಾಜಕಾರಣ ಮಾಡುವ ಮುಖಾಂತರ ಯಾವುದೇ ರಾಜಕಾರಣ ಸೃಷ್ಟಿಗೆ ನೀವು ಕಾರಣ. ಈ ಜಿಲ್ಲೆಯಲ್ಲಿ ಎಲ್ಲಾ ಘಟನೆಗಳಿಗೆ ನೀವೇ ಕಾರಣ, ಕಾಂಗ್ರೆಸ್ಸೇ ಕಾರಣ. ಯಾಕೆ ಅಂತ ಹೇಳಿದ್ರೆ ಹಿಂದೆ ನಮ್ಮ ಸರ್ಕಾರ ಹೌದು, ರಾಜ್ಯಕ್ಕೆ ಜಿಲ್ಲೆಗೆ ಬೆಂಕಿ ಕೊಡ್ತಾರೆ ಶಾಸಕರು ನೀವು, ಯಾಕೆ ಕಾರಣ ಹೇಳಿ? ಯಾಕೆ ನೀವು ಅಪರಾಧಿಗಳನ್ನ ಬಂಧಿಸಲಿಕ್ಕೆ ನಿಮ್ಮ ಸರ್ಕಾರ ಯಾವ ಅಪರಾಧಿಗಳು ಬಂಧಿಸ್ತಿಲ್ಲ ಹೇಳಿ? ರಕ್ಷಣೆ ಆಯ್ತಲ್ಲ, ಬಂಧಿಸ್ತಿಲ್ಲ. ಪ್ರವೀಣ್ ಪೂಜಾರಿ ಆಯ್ತು, ಬಂಧಿಸ್ತಿಲ್ಲ ಹೇಳಿ. ಯಾರು ಬಂಧಿಸಿಲ್ಲ? ಯಾವ ಆರೋಪಿಗಳು ಬಂಧಿಸಿಲ್ಲ ಹೇಳಿ? ಬಂಧನ ಮಾಡಿ ಅಂತ ಹೇಳ್ತೀರಲ್ಲ ನಿಮ್ಗೆ. ಅವರಿಗೆ ಬಂಧಿಸಬಾರ್ದಿತ್ತು. ನಳಿನ್ ಕುಮಾರ್ ಬಂಧನ ಮಾಡಿ ಅಲ್ಲ, ಮಾನ್ಯ ಶ್ರೀ ನಳಿನ್ ಕುಮಾರ್ ಪ್ಲೀಸ್ ಒಂದು ನಿಮಿಷ. ರಕ್ಷಣೆ ಕೊಡುವುದೇ ಮುಖ್ಯಮಂತ್ರಿ ಆಗಿದ್ದ ನಳಿನ್ ಕುಮಾರ್ ಕಟೀಲ್ ಪ್ಲೀಸ್. ಕೃಷ್ಣಪಾಲೆಮರ ಅವರು ಮಂತ್ರಿ ಆಗಿದ್ದ ಗಲಾಟೆ ಆಗಲಿಲ್ಲ. ಸ್ವಲ್ಪ ಯೋಚನೆ ಮಾಡಿ. ಲೋಕಸಭೆ ಒನ್ ಸೆಕೆಂಡ್ ಪ್ಲೀಸ್. ಮಾನ್ಯ ಐವಾನ್ ಡಿಸಾಸ್ ಅವರೇ, ಕಾಂಗ್ರೆಸ್ ವಕ್ತಾರರಾಗಿ ಟೆಲ್ ದಿ ಪೀಪಲ್ ಆಫ್ ಕರ್ನಾಟಕ, ರಾಜ್ಯದ ಜನರುಗಳಿಗೆ ಹೇಳಿ. ನಾನು ಈಗಲೇ ಹೋಗಿ ಮುಖ್ಯಮಂತ್ರಿಗಳಿಂದ ಕೇಳ್ಕೊತೀನಿ, ಭಾರತೀಯ ಜನತಾ ಪಕ್ಷದವರಿಗೆ ನಿಮ್ಮ ನೇತೃತ್ವದಲ್ಲಿ ಬೆಂಗಳೂರಿನಲ್ಲಿ ಒಂದು ಶಾಂತಿ ಸಭೆ ನಡೆಯೋದೇ ಆದರೆ, ನಳಿನ್ ಕುಮಾರ್ ಕಟೀಲ್ ಸ್ಟಾಪ್ ಟಾಕಿಂಗ್ ಪ್ಲೀಸ್. ಒನ್ ಸೆಕೆಂಡ್ ಲಿಸನ್. ನಳಿನ್ ಕುಮಾರ್ ಕಟೀಲ್ ಅವರಿಗೆ ಹೇಳಿ, ರಾಜ್ಯದ ಜನರಿಗೆ ಹೇಳಿ, ಮಾನ್ಯ ಮುಖ್ಯಮಂತ್ರಿಗಳಿಗೆ ಇದಾದ ಕೂಡಲೇ ನಾನು ಹೇಳ್ತೀನಿ, ಒಬ್ಬ ವಕ್ತಾರನಾಗಿ ಹೇಳ್ತೀನಿ ನಾನು, ಮಾನ್ಯ ಚೀಫ್ ಮಿನಿಸ್ಟರ್ ಕಮಾನ್ ಕಾಲ್ ಎ ಮೀಟಿಂಗ್ ಇನ್ ಬ್ಯಾಂಗ್ಳೂರ್. ಯಡಿಯೂರಪ್ಪನವ್ರನ್ನು ಕರೀರಿ, ಸದಾನಂದ ಗೌಡರನ್ನು ಕರೀರಿ, ಕೇಂದ್ರ ಮಂತ್ರಿಗಳಾಗಿ ಅನಂತಕುಮಾರ್ನು ಕರೀರಿ, ಶೋಭಾ ಕರಂದ್ಲಾಜೆನೂ ಕರೀರಿ, ನಳಿನ್ ಕುಮಾರ್ ಕಟೀಲ್ರನ್ನು ಕರೀರಿ. ಲೆಟ್ ಅಸ್ ಸೆಟ್ಲ್ ಇಟ್ ಹಿಯರ್ ಅಟ್ ಅವರ್ ಲೆವೆಲ್ಸ್ ಅಲ್ಲಿ. ವಾಟ್ ಇಸ್ ದಿಸ್ ಗೋಯಿಂಗ್ ಆನ್ ಅಂತ ಹೇಳಬೇಕು. ಇಲ್ಲ ಇದೇ ರೀತಿ ಯಾರನ್ನು ಬಂಧಿಸಿಲ್ಲ, ಯಾವ ಸಭೆ ಮಾಡಿಲ್ಲ ಅನ್ಕೊಂಡು ಹೀಗೆ ನೀವು ಅವರನ್ನ ಯಾರನ್ನು ಬಂಧಿಸಿಲ್ಲ, ಇದ್ಯಾವುದು ಸಭೆ ಆಗಿಲ್ಲ ಅಂತ ಅವರು ಮಾಡಿ ಇಬ್ರು ಡ್ರಾಮಾ ಮಾಡ್ತಾ ಕುತ್ಕೋತಿರೋ. I am willing to do. Chief Minister, tell them we want peace there. ಯಾರ ಜೀವನದಲ್ಲಿ ಚೆಲ್ಲಾಟ ಮಾಡ್ಲಿಕ್ಕೆ ಬೇಡ. We are ready to restore the peace. ಅವರು ಕೋಆಪರೇಟ್ ಮಾಡಬೇಕಾದ ಜವಾಬ್ದಾರಿ ಬಿಜೆಪಿ ಅವರಿಗಿದೆ. ಅವ್ರು ಕೋಆಪರೇಟ್ ಪ್ರಚೋದನೆ ಮಾಡ್ತಾರೋ ಅವರನ್ನು ನಿಲ್ಲಿಸಿ ಇಂಥ ಸಭೆಗಳಿಗೆ ಬರಬೇಕು. ನಾನು ಮುಖ್ಯಮಂತ್ರಿಗಳಿಗೆ ನಿಮ್ಮ ಸಲಹೆ ಹೇಳಲಿಕ್ಕೆ ರೆಡಿ. ಸಲಹೆ ಅಂತ ಹೇಳಬೇಡಿ, ನಿಮ್ ಚೀಫ್ ಮಿನಿಸ್ಟರ್ ಸಲಹೆ ಕೊಡೋಕೆ ಚೀಫ್ ಮಿನಿಸ್ಟರ್ಗೆ ಸಲಹೆ ಕೊಡಕ್ಕೆ ಐನ್ಸ್ಟೀನ್ಗಿಂತ ಬುದ್ಧಿವಂತರು ಬಹಳ ಜನ ಇದ್ದಾರೆ. ಕೇಳಿಸ್ಕೊಂಡಿದೀವಿ ಎಲ್ಲಾನು. ಈ ವಿಚಾರದಲ್ಲಿ ಲೆಟ್ ದೆಮ್ ನಾಟ್ ಕಮ್ ಅಂಡ್ ಟೆಲ್ ಮಿ ದಿಸ್. ಈ ವಿಚಾರದಲ್ಲಿ ತಾವು ಏನ್ ಹೇಳಿದಿರೋ ಅದು ನನಗೆ ನ್ಯಾಯಸಮ್ಮತ ಅಂತ ನನಗೆ ಅನಿಸಿದೆ. ಆಲ್ ರೈಟ್, ಐ ಆಮ್ ವಿಲ್ಲಿಂಗ್ ಟು ಸೇ ದಟ್. ಒನ್ ಸೆಕೆಂಡ್, ನಳಿನ್ ಕುಮಾರ್ ಕಟೀಲ್ ರೇ, this issue somewhere has to stop. It cannot go on till next election. ಮುಂದಿನ ಚುನಾವಣೆವರೆಗೂ ಈ ರೀತಿಯ ರಕ್ತದ ರಾಜಕಾರಣವನ್ನು ನಾವು ನೋಡ್ಲಿಕ್ಕೆ ಸಾಧ್ಯನೂ ಇಲ್ಲ. ಕರ್ನಾಟಕಕ್ಕೆ ಶೋಭೆಯನ್ನು ತರಲ್ಲ. We will leave it to you. But
ಬಿಯಾಂಡ್ ದಟ್ ಪಾಯಿಂಟ್ ಐ ವಾಂಟ್ ಟು ಸೇ ಸಮಥಿಂಗ್. ಭಾರತೀಯ ಜನತಾ ಪಕ್ಷ ಮತ್ತು ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಮುನ್ನಡೆಯುತ್ತಿರೋ ನಿಮ್ಮಗಳಿಗೆ ಅಥವಾ ನಿಮ್ಮ ನಾಯಕರುಗಳಿಗೆ ಭಾಷೆಯನ್ನು ಬಳಸುವಾಗಲೂ ಎಚ್ಚರಿಕೆ ಇರಬೇಕು. ಅದನ್ನು ಬಿಟ್ಬಿಟ್ಟು ನಾವು ಯಾರ ಮೇಲೆ ಏನು ಬೇಕಾದ್ರೂ ಹೇಳ್ತೀವಿ ಅಂತ ಓಡಾಡ್ಕೊಂಡ್ರೆ ಅದು ನಿಮಗೆ ಶೋಭೆ ತರಲ್ಲ ರೀ, ಗ್ಯಾರಂಟಿ ಹೇಳ್ತೀನಿ. ಅಷ್ಟು ಮಾತ್ರ ಹೇಳಬಲ್ಲೆ. ಇಷ್ಟ್ರ ಮೇಲೆ ನಿಮ್ಮ ಇಷ್ಟ, ನೀವೇನು ಬೇಕಾದ್ರೂ ಮಾಡ್ಕೊಳ್ಳಿ, ಯಾರಿಗೆ ಬೇಕಾದ್ರೂ, ನಮಗೆ ಸಂಬಂಧವಿಲ್ಲ. ಇಟ್ ಇಸ್ ನನ್ ಆಫ್ ಮೈ ಬಿಸ್ನೆಸ್. ಆಲ್ ರೈಟ್, ಯು ವಾಂಟ್ ಟು ಸೇ ಸಮಥಿಂಗ್? ಆಲ್ ರೈಟ್, ಥ್ಯಾಂಕ್ ಯು ಶ್ರೀ ನಳಿನ್ ಕುಮಾರ್ ಕಟೀಲ್. ದರ್ ಇಸ್ ಸಮ್ ಕನ್ಫ್ಯೂಷನ್ ಅನ್ಸುತ್ತೆ. ಐ ವಾಂಟ್ ಡಿಸೋಜಾ, ವಿ ವಿಲ್ ಲಿವ್ ಇಟ್ ಟು ಯು. ಇಲ್ಲ, ಇದರಿಂದ ಎಲ್ಲ ಒಂದು ರೀತಿ ಒಡೆದು ಕರ್ನಾಟಕವನ್ನು ನಾವು ಇದರಿಂದ ಆಳುವ ರಾಜಕೀಯ ಪಕ್ಷಗಳಿಗೆ ಲಾಭ ಮಾಡ್ಕೋತೀವಿ ಅನ್ನೋದು ನಿಮ್ಮ ಭ್ರಮೆ ಆಗಿದ್ದರೆ, ಅದು ನಿಮ್ಮ ರಾಜಕೀಯ ತಂತ್ರವಾಗಿದ್ದರೆ ದಯಮಾಡಿ ಜನ ಮುಂದಿನ ಚುನಾವಣೆಯಲ್ಲಿ ತೀರ್ಮಾನ ಮಾಡಲಿ. ಇಟ್ ಈಸ್ ಲೆಫ್ಟ್ ಟು ಯು. ನೀವು ತೀರ್ಮಾನ ಮಾಡಬೇಕು ಯಾವುದು ಸರಿ ಯಾವುದು ತಪ್ಪು ಅನ್ನೋದನ್ನು. ಮುಂದೆ ಗಿಡಕ್ಕಷ್ಟೇ ನಮ್ಮ ಕೆಲಸ. ಥ್ಯಾಂಕ್ ಯು. ಐ ವಾಂಟ್ ಶ್ರೀ ಡಿಸೋಜಾ ಅವರಿಗೆ. ಬಿಜೆಪಿಯಲ್ಲಿ ಮೇಲುಗೈ ಸಾಧಿಸುವ ಸಲುವಾಗಿ ಇಷ್ಟು ದಿನ ಯಡಿಯೂರಪ್ಪ ಮತ್ತು ಈಶ್ವರಪ್ಪ ಬಡಿದಾಟ ನೋಡಿದ್ದಾಯಿತು. ಈಗ ಅವರ ಪಿಎಗಳ ವರದಿ, ಈಶ್ವರಪ್ಪ ಪಿಎ ಕಿಡ್ನಾಪ್ ಕೇಸ್ಗೆ ಬಿಎಸ್ವೈ ಸಂತೋಷ ಸುಪಾರಿ ಕೊಟ್ಟಿದ್ದು ಅನ್ನೋದು ಬೆಳಕಿಗೆ ಬಂದಿದೆ. ಮೇ 11ರಂದು ಮಹಾಲಕ್ಷ್ಮಿ ಲೇಔಟ್ ಬಳಿ ಈಶ್ವರಪ್ಪ ಪಿಎ ವಿನಯ್ ಮೇಲೆ ಹಲ್ಲೆ ಮಾಡಿ ಕಿಡ್ನಾಪ್ ಮಾಡಲು ಯತ್ನಿಸಲಾಗಿತ್ತು. ಈ ಪ್ರಕರಣದಲ್ಲಿ ರಾಜ್ಯ ಬಿಜೆಪಿ ಯುವ ಮೋರ್ಚಾದ ಸೆಕ್ರೆಟರಿ ರಾಜೇಂದ್ರ A1 ಆರೋಪಿಯಾಗಿದ್ರು ಕೂಡ. ಆದರೆ ಬಹಿರಂಗವಾಗಿ ಮತ್ತೊಂದು ವಿಚಾರ ಅಂದ್ರೆ ವಿನಯ್ ಕಿಡ್ನಾಪ್ ಹಿಂದೆ ಬಿಎಸ್ವೈ ಪಿಎ ಸಂತೋಷ್ ಕೈವಾಡ ಇದೆ ಅನ್ನೋದು ಈಗ ಬಹಿರಂಗ ಆಗ್ತಾ ಇದೆ. ಮಾಡೆಲ್ ಒಬ್ಬರು ಸಂತೋಷ್ಗೆ ಸಂಬಂಧಿಸಿದಂತ ವಾಟ್ಸ್ಆಪ್ ಸಂದೇಶ ಮತ್ತು ವಿಡಿಯೋವನ್ನ ವಿನಯ್ ಬಳಿ ಕೊಟ್ಟಿದ್ರು ಎನ್ನಲಾಗ್ತಾ ಇದೆ. ನೀವು ಸಂತೋಷ ಒಂದು ಫೋನ್ ಹೊಡಿದೆ ಅಣ್ಣ, ನಿನ್ ಯಾವ್ದೋ ಪೆನ್ ಡ್ರೈವ್ ಯಾವ್ದೋ ಇತ್ತಂತಲ್ಲ, ಯಾವ ಹುಡುಗಿ ಜೊತೆ ಎಲ್ಲಿದ್ದು, ಅದು ಯಾವ್ದು ಇತ್ತು ವಿನಾಯಕ್, ಸ್ವಲ್ಪ ಮಾತು ನೀವೇ ಕೇಳಿ, ಅವ್ರ ರಿಯಾಕ್ಷನ್ ಕೇಳಿ ಅಲ್ವಾ. ಬರ್ಲಿ, ನಾನು ಅದಕ್ಕೆ ಹೇಳ್ತಿರೋದು, ಇನ್ವೆಸ್ಟಿಗೇಷನ್ ನಡೀತಾ ಇದೆ ಅಲ್ವಾ, ಅದು ನಡೀಲಿ. ಯಾವತ್ತು ಸತ್ಯ ಮುಚ್ಚಿಡಕ್ ಆಗಲ್ಲ. ನಾನು ನಿಮ್ಮ ಎಲ್ಲರ ಹತ್ರ ಕೇಳ್ಕೊಳ್ಳೋದು ಇಷ್ಟೇನೆ, ನಿಮ್ಮೆಲ್ಲರ ಬಗ್ಗೆನೂ ನನಗೆ ತುಂಬಾ ಪ್ರೀತಿ ಗೌರವ ಇದೆ ಆಯ್ತಾ. ನಿಮ್ಗೆ ಏನಾದ್ರು ವಿಡಿಯೋ ಸಿಕ್ಕಿದ್ಯಾ ಅಲ್ಲ ಸಿಕ್ಕಿದ್ಯಾ ಹೇಳಿ ಅಷ್ಟೇ. ನನಗೆ ಸಿಕ್ಕಿಲ್ಲ ತಾನೆ, ನಾನು ಅದನ್ನೇ ಹುಡುಕ್ತಾ ಇದ್ದೀನಿ. ಸಿಕ್ಕ ಮೇಲೆ ದಯವಿಟ್ಟು ನಾವೆಲ್ಲರೂ ಸೇರಿ ಅದನ್ನ ಏನು ಯಾರು ಮಾಡಿದ್ದಾರೆ ಅದ್ರ ಬಗ್ಗೆ ನಾನು ಮಾತಾಡ್ತೀನಿ. ಕಿಡ್ನಾಪ್ಗೆ ಪ್ಲಾನ್ ಮಾಡಿದ ಪ್ರಶಾಂತ್ನನ್ನು ಪೊಲೀಸರು ಬಂಧಿಸಿರುವ ಬಗ್ಗೆ ಗೊಂದಲ ಇದೆ. ರಾಬರಿ ಕೇಸ್ ಒಂದರಲ್ಲಿ ಬೇಕಾಗಿದ್ದ ರೌಡಿ ಶೀಟ್ ಪ್ರಶಾಂತ್ನ HL ಪೊಲೀಸರು ಕೋಲಾರದಲ್ಲಿ ಅರೆಸ್ಟ್ ಮಾಡಿ ಇದ್ದಾಗ ಅವನೇನು ತಪ್ಪಿಸ್ಕೊಂಡು ಹೋಗಿದ್ದಾನೆ ಅಂತಿದ್ದಾರಂತೆ. ಈಗ ಅದೇ ದೊಡ್ಡ ಅನುಮಾನ ಆಗಿದೆ. ಆದರೆ ಅವನನ್ನು ಪೊಲೀಸ್ನವರೇ ಮುಚ್ಚಿಟ್ಟಿದ್ದಾರಾ, ಎಸ್ಕೇಪ್ ಆಗಕ್ಕೆ ಅವರೇ ಬಿಟ್ರಾ, ಅಥವಾ ದೊಡ್ಡವ್ರದ್ದು ಜಗಳ ತಗಲಾಕಳ್ಳಿ ಸುಮ್ಮನಿರು ಅಂತ ಬಿಟ್ಟಿದ್ದಾರಾ, ಮಜಾ ನೋಡ್ತಿದ್ದಾರಾ, ಅಥವಾ ತನಿಖೆ ಮಾಡ್ತಿದ್ದಾರಾ, ಅಥವಾ ಅದಕ್ಕೊಂದು ಮಗದೊಮ್ಮೆ ಬೇರೆ ಬೇರೆ ಪದಗಳ ಪ್ರಯೋಗ ಆಗಬೇಕಾ ಗೊತ್ತಿಲ್ಲ. ಈ ಮಧ್ಯೆ ಇವರೆಲ್ಲರ ಗಲಾಟೆಯ ಮಧ್ಯೆ ಆ ಪ್ರಶಾಂತ್ ಎಂಬ ತನ್ನ ಪತ್ನಿ ಮಾತ್ರ ಗೋಳಾಡ್ತಿದ್ದಾಳೆ ತನ್ನ ಮಗುನ, ಅಥವಾ ಯಾವುದೋ ಒಂದು ಪುಟಾಣಿ ಮಗು ಇತ್ತು ಆಕೆ ಹೆಗಲ ಮೇಲೆ, ಅದು ಏನು ಅಂತ ಗೊತ್ತಿಲ್ಲ ನನಗೆ. ನಾನು ಎಲ್ಲಿದ್ದಾನೆ ನನ್ನ ಗಂಡ ಅನ್ನೋದನ್ನ ದಯವಿಟ್ಟು. ಕತ್ಲಿತ್ತು ಸರ್, ಸೆಲ್ಲಲ್ಲಿ ತುಂಬಾ ಜನ ಇದ್ರು. ಒಬ್ಬ ದಪ್ಪಕ್ಕೆ ಒಬ್ಬ ಮುಂದೆ ಕುತ್ಕೊಂಡಿದ್ದ, ಅವನ ಹಿಂದೆ ಬ್ಲೂ ಕಲರ್ ಟೀ ಶರ್ಟ್ ಹಾಕೊಂಡು ನಮ್ಮನೆಯವರು ಮೆತ್ತಗೆ ಅರ್ಚನಾ ಅಂತ ಕರೆದ್ರು. ನಾನು ಬಂದೆ, ನಾನು ಬರೋಷ್ಟೊತ್ತಿಗೆ ಅವ್ರು ಬಿಟ್ಟಿಲ್ಲ ಸರ್ ನಂಗೆ ನೋಡಕ್ಕೆ. ಏನಮ್ಮ ನಿನ್ ಕೆಲಸ ಇಲ್ಲಿ, ಹೋಗು ಒಳಗಡೆ ಹೋಗು, ಆಚೆ ಕಡೆ ಹೋಗು ಅಂತ ನನ್ನ ಕಳ್ಸಿಬಿಟ್ರು ಸರ್. ಒಳಗಡೆನೆ ಕಳ್ಸಿಲ್ಲ. ಇಷ್ಟು ದಿನ ರೋಡಿ ಶೀಟರ್ ಓಪನ್ ಆಗಿರ್ಲಿಲ್ಲ ಸರ್, ಈಗ ಇಟ್ಕೊಂಡೋಗಿ ರೋಡಿ ಶೀಟರ್ ಓಪನ್ ಮಾಡಿರೋದು. ಅವ್ರು ಅಲ್ಲೇ ಇಟ್ಟಿದ್ದಾರೆ ಸರ್. ಅವರು ಎಲ್ಲೋ ರೂಮ್ ಮಾಡಿ, ಸ್ಟೇಷನ್ ಅಲ್ಲಿ ಇಟ್ಟಿಲ್ಲ, ಎಲ್ಲೋ ರೂಮ್ ಮಾಡಿ ಇಟ್ಟಿದ್ದಾರೆ ಸರ್. ಅವರು ಅಲ್ಲಿ ಎಲ್ಲಿ ಇಟ್ಟಿದಾರೋ ಏನು ಗೊತ್ತಾಗ್ತಾ ಇಲ್ಲ, ಅವರೇ ಇಟ್ಟಿದ್ದಾರೆ. ಏನ್ ಸರ್ ಹಿಂಗಾದ್ರೆ? ಅವ್ ಇನ್ನೂ ಪ್ರಶಾಂತಿಗೆ ಎಲ್ಲ ಇದಾರೆ ಅನ್ನೋದೇ ಗೊತ್ತಾಗಿಲ್ಲ. ಇನ್ನೊಂದು ತುಮಕೂರಲ್ಲಿ ಸಿಗ್ತಾ ಇರೋದು ಒಂದು ಬಾಡಿ ಸಿಗ್ತಾ ಇದೆ, ಕೈ ಕೋಳ ಇರೋದು ಸಿಗ್ತಾ ಇದೆ. ಏನೋ ಅದು ಒಂದಕ್ಕೊಂದಕ್ಕೆ ಲಿಂಕ್ ಅಪ್ ಆಗಬೇಕು. ಅದು ಅವರು ಅಂತಾನೆ ನಾವು ಹೇಳೋದು ಬೇಡ. ಯಾಕಂದ್ರೆ ಆ ಹೆಣ್ಮಗಳು ಪಾಪ ಮೊದಲೇ ಗಾಬರಿಲಿದ್ದಾಳೆ. ಅವ್ರು ಏನಾರು ಇದ್ಕೊಂಡೋಗ್ಲಿ, ಅದು ಸೆಟ್ಲ್ ಆಗತ್ತೆ, ಅದನ್ನು ತಿಳ್ಕೊಳ್ಳೋಣ. ಅಲ್ರಿ, ಲೀಡ್ರ್ಗಳು ಪಡೆದಾಡೋದು ಕೇಳಿದ್ದೆಪ್ಪ ನಾನು. ಪಿಎಗಳು ಲೀಡರ್ಗಳು ಟೈಪಲ್ಲಿ ಈ ಥರ ಕಾನ್ಸ್ಪಿರಸಿ ಥಿಯರಿನಲ್ಲಿ ಬಡದಾಡ್ತಾರೆ ಅಂತ ನಾನು ಕೇಳಿರಲಿಲ್ಲಪ್ಪ. ನಾನು ಕೇಳಿರಲಿಲ್ಲ ಈ ಪ್ರಮಾಣದ ಕಥೆಗಳನ್ನು. ಹಿಂದೆ ಈ ರೀತಿ ನಡೆದಿರಲಿಲ್ಲ ಸರ್. ಅಲ್ಲ, ನಡೆದಿರುತ್ತೆ, ಈ ರೀತಿ ಇಲ್ಲ. ಅವ್ರಿಗೆ ಯಾರೋ ಒಬ್ಬನಿಗೆ ಸುಪಾರಿ ಕೊಟ್ಬಿಡೋದಂತೆ, ಆ ಸುಪಾರಿ ಕೊಟ್ಟು ಇವನಿಗೇನೋ ಮಾಡ್ಬಿಡಂತೆ, ಅವನು ವಿಡಿಯೋ ಅಂತೆ, ಇವನು ಆಡಿಯೋ ಅಂತೆ, ಇದು ಕೇಳಿರ್ಲಿಲ್ಲ. ಮಂತ್ರಿಗಳನ್ನ ಇಳಿಸಲಿಕ್ಕೆ ಯಾರೋ ಇನ್ನೊಬ್ಬ ಮಾಡಿದ್ನಂತೆ, ತಾನು ಮಂತ್ರಿ ಆಗಕ್ಕೇನೋ ಮಾಡಿದಂತೆ ಪಿತೂರಿ, ಇದೆಲ್ಲ ಕೇಳಿದೀವಪ್ಪ ನಾವು ಸ್ಟೋರಿಗಳನ್ನ. ಬಟ್ ಪಿಎಗಳು ಕೇಳಿರ್ಲಿಲ್ಲಪ್ಪ ನಾನು. ಯಾವ ಲೆವೆಲ್ಗೆ ಬಂದ್ಬಿಟ್ರು ಲೆಕ್ಕ ಹಾಕಳಿ ಎಲ್ಲರೂ. ನಂಬರ್ 1 ಇದ್ರಲ್ಲಿ ಆಗಬೇಕಾದಿಷ್ಟೇ, ಪಿಎಗಳು ಮಾಡಿದ್ದಕ್ಕೆ ಆ ಪಿಎಗಳೋ ಅಥವಾ ಅವ್ರ ಆಪ್ತರೋ ಇರೋ ನಾಯಕರನ್ನ ಐ ವಿಲ್ ನಾಟ್ ಹೋಲ್ಡ್ ದೆಮ್ ಡೈರೆಕ್ಟ್ಲಿ ರೆಸ್ಪಾನ್ಸಿಬಲ್. ನಾಳೆ ನಾನು ಇದೇ ಮಾತನ್ನ ಹಿಂದೆ ನಮ್ಮ ಹೈಯರ್ ಎಜುಕೇಶನ್ ಮಿನಿಸ್ಟರ್ದೋ ಯಾರದ್ದೋ ಶರಣ್ ಕುಮಾರ್ ಪಾಟೀಲ್ದು ಯಾವುದೋ ಪಿಎದೇನೋ ಒಂದು ಅಥವಾ ಯಾರೋ ಒಬ್ಬರದೇನೋ ಒಂದು ಗಲಾಟೆ ಆದಾಗ ನಾನು ಹೇಳಿದೆ, ಡೋಂಟ್ ಹೋಲ್ಡ್ ದ ಮಿನಿಸ್ಟರ್ ಪಕ್ಕದ ರೂಮಲ್ಲಿ ಕೂತ್ಕೊಂಡು ಯಾರೋ ಕೋತಿ ಕೆಲಸ ಮಾಡಿದ್ರೆ ಅಂತ, ಅನ್ಲೆಸ್ ಅವ್ರಿಗೆ ಅದು ನಾಲೆಡ್ಜ್ ಇತ್ತು ಅನ್ನೋದಾದ್ರೆ ಅಂತ. ಹಾಗೆ ಇದಕ್ಕೂ ಬೆನಿಫಿಟ್ ಆಫ್ ಡೌಟ್ ಕೊಡ್ಬೋದು. ಬಟ್ ಲೀಡರ್ಗಳು ಇದನ್ನು ಗಮನಿಸ್ಕೋಬೇಕು. ನಿಮ್ಮ ಜೊತೆಯಲ್ಲಿ ನಿಮ್ಮ ಪ್ರತಿಬಿಂಬದಂತೆ, ನೆರಳಿನಂತೆ, ನಿಮ್ಮ ಇಮೇಜಿನ ವಕ್ತಾರರಂತೆ ಕಾಣಿಸ್ಬೇಕಾದ ನಿಮ್ಮ ಆಪ್ತರು ಅಥವಾ ಸೆಕ್ರೆಟರಿಗಳು ಇಂಥ ಕಚಡ ಕುಲಗೆಟ್ಟ ಕೆಲಸಗಳನ್ನು ಮಾಡ್ತಾರೆ ಅಂದರೆ
ನೀವು ಅವ್ರನ್ನ ಸಹಿಸ್ಕೊಂಡು ಪಕ್ಕದಲ್ಲಿ ಅವ್ರನ್ನ ನೆರಳಾಗಿ ಇಟ್ಕೋತೀರಿ ಅಂತಂದರೆ ನೀವೆಂಥವ್ರು ಅನ್ನೋದನ್ನು ನಾಳೆ ಯೋಚನೆ ಮಾಡ್ಬೇಕು ಜನ. ದ್ಯಾಟ್ ಈಸ್ ವಾಟ್ ಯು ಶುಡ್ ಡಿಸೈಡ್. ರಾಜ ಹೇಳ್ತಾನಂತೆ, ಕಳ್ಳ ತಪ್ಪಿಸ್ಕೊಂಡು ಹೋಗಿದ್ದು ನನಗೆ ಬೇಜಾರಿಲ್ಲ, ಕಳ್ಳನ್ನ ಕಾಯಲಿಕ್ಕೆ ಹಾಕಿದ್ದಂತಹ ಸೈನಿಕರು ಏನು ಮಾಡ್ತಿದ್ರು ಅನ್ನೋದು ನನಗೆ ಭಾಳ ಚಿಂತೆ ಅಂತ. ಅದನ್ನು ಯೋಚನೆ ಮಾಡಿ. ಇಬ್ಬರು ಘಟಾನುಘಟಿ ನಾಯಕರು. ಚುನಾವಣಾ ವರ್ಷ ಆಗಿರೋದ್ರಿಂದ ಬಹುಶಃ ಎಲ್ಲರೂ ಚುರುಕಾಗ್ತಿದ್ದಾರೆ. ರಾಜ್ಯ ಸರ್ಕಾರ ವಿಪಕ್ಷಗಳ ವಿರುದ್ಧ ಕಾನೂನಿನ ಅಸ್ತ್ರ ಬಳಸೋಕ್ಕೆ ಪ್ರಾರಂಭ ಮಾಡ್ತಿದೆ. ವರ್ಕ್ ಆಗಲ್ಲ, ಯಾಕಂದರೆ ನೀವು ಇದನ್ನು ಹೆಚ್ಚು ಮಾಡ್ಕೊಂಡು ಹೋದಷ್ಟು ನಮ್ಮ ಜನ ಅದನ್ನು ನೋಡೋ ರೀತಿಯೇ ಬೇರೆ. ಬಟ್ ಏನೋ ತನಿಖೆನೇ ತಪ್ಪಾಗಿದ್ದರೆ ಆಗಲಿ. ಜಂತಕಲ್ ಮೈನಿಂಗ್ ಸೇರಿದಂತೆ ಲೋಕಾಯುಕ್ತ ವರದಿಯಲ್ಲಿ ಸೂಚಿತ ಅಕ್ರಮ ಗಣಿಗಾರಿಕೆ ಪ್ರಕರಣವನ್ನು SITಗೆ ವಹಿಸುವ ಬಗ್ಗೆ ಇವತ್ತು ಕ್ಯಾಬಿನೆಟ್ ಅನುಮತಿಯನ್ನು ಕೊಟ್ಟಿದೆ. ಇನ್ನುಳಿದಂತೆ ಪೊಲೀಸ್ ಇಲಾಖೆ ನಿವೃತ್ತ ನೌಕರರಿಗೆ ಡ್ಯಾಶ್ ಕೆಲವು ತೀರ್ಮಾನಗಳನ್ನು ತೆಗೆದುಕೊಂಡಿದ್ದಾರೆ. ವರ್ಕ್ ಆಗಲ್ಲ, ಯಾಕಂದರೆ 4 ವರ್ಷ ಮಲಕ್ಕಂಡು ನಿದ್ದೆ ಹೊಡೆದ್ಬಿಟ್ಟು ಲಾಸ್ಟ್ ವರ್ಷದಲ್ಲಿ ತಂದು ಜಂತಕಲೇ ನೀವತ್ತಲ್ವಲ್ಲ, ಇಲ್ಲ ನಿದ್ದೆ ಹೊಡಿತಿದ್ರಿ ಯಾಕೆ? ಈಗ 4th ಇಯರಲ್ಲಿ ತರ್ತಿದ್ದೀರಿ ಯಾಕೆ? ಇದೇ ರಾಜಕಾರಣ ಆಗತ್ತೆ. ಜನ ಏನು ಬೇಕೋ ತೀರ್ಮಾನ ಮಾಡ್ತಾರೆ. ಸುಪ್ರೀಂ ಕೋರ್ಟ್ನಲ್ಲಿ ಕಾವೇರಿ ವಿವಾದ ಇತ್ಯರ್ಥವಾಗತ್ತಂತೆ. ನ್ಯಾಯಾಧಿಕರಣಕ್ಕೆ ಇದನ್ನು ವರ್ಗಾಯಿಸಲ್ಲ ಅಂತ ನ್ಯಾಯಮೂರ್ತಿ ದೀಪಕ್ ಮಿಶ್ರಾ ನೇತೃತ್ವದ ತ್ರಿಸದಸ್ಯ ಪೀಠ ಹೇಳ್ತಾ ಇದೆ. ನಮ್ಮ ಪ್ರಕಾರ 1924ರ ಒಪ್ಪಂದವನ್ನು ನಮಗೆ ಒಪ್ಪಕ್ಕೆ ಆಗಲ್ಲ, ಅದರಿಂದ ನಮ್ಗೆ ಅನ್ಯಾಯ ಆಗುತ್ತೆ ಅನ್ನೋದು. ಹಾಗಿದ್ರೆ ಈ ವಿವಾದವನ್ನು ಬಗೆಹರಿಸೋದು ಹೇಗೆ ಅನ್ನೋದು ಸುಪ್ರೀಂ ಕೋರ್ಟ್ ಪ್ರಶ್ನೆ. ನಮ್ಗೆ ಅದರ ಪ್ರಕಾರ ಅನ್ಯಾಯ ಆಗಿದೆ, ನೀರಿನ ಮರುಹಂಚಿಕೆ ಮಾಡಿ ಅಂತ. ಆಗಲ್ಲ, ನಾವೇ ಮಾಡ್ತೀವಿ ಅಂತಂದಿದ್ದಾರೆ. ಅಲ್ಲಿಗೆ ಕಾದಿದೆ ಏನೋ ಒಂದು ಕರ್ನಾಟಕಕ್ಕೆ ಅಂತ ಕಾಣುತ್ತೆ. ಇದು ಕಾವೇರಿ. ಆದರೆ ಮಹದಾಯಿ ವಿಚಾರದಲ್ಲೂ ಕೂಡ ಒಂದು ಒಳ್ಳೆ ಬೆಳವಣಿಗೆ ಕಾಣ್ತಾ ಇದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಹಾರಾಷ್ಟ್ರ ಮತ್ತು ಗೋವಾ ಮುಖ್ಯಮಂತ್ರಿಗಳಿಗೆ ಪತ್ರವನ್ನ ಬರೆದಿದ್ದಾರೆ. ಸಭೆಯನ್ನ ಮಾಡೋಣ ಅಂತ ಹೇಳ್ತಾ ಇದ್ದಾರೆ. ಮಹಾರಾಷ್ಟ್ರ ಮುಖ್ಯಮಂತ್ರಿಗಳು ಅದಕ್ಕೆ ಒಪ್ಕೊಂಡಿದ್ದಾರೆ. ಗೋವಾದವರಿಗೂ ಕೂಡ ಮನವಿಯನ್ನ ಮಾಡಿದ್ದಾರೆ. ನೋಡ್ಬೇಕು ಏನಾಗುತ್ತೆ ಅಂತ ಹೇಳಿ. ಮಗದೊಂದು ಕಡೆ ಈಗ ಪ್ರತಿಭಟನೆ ಕೂಡ ನವಲಗುಂದ JDS ಶಾಸಕ ಕೋನರೆಡ್ಡಿ ಮತ್ತೆ ರೇಣುಕಾ ಜಲಾಶಯದಲ್ಲಿ ಅಹೋರಾತ್ರಿ ಧರಣಿಯನ್ನ ನಡೆಸ್ತಾ ಇದ್ದಾರೆ. ಅಮರನಾಥ ಯಾತ್ರೆಯಲ್ಲಿ ಉಗ್ರರ ಪೈಶಾಚಿಕ ಕೃತ್ಯವನ್ನ ಇಡೀ ವಿಶ್ವವೇ ಒಂದು ಕಡೆ ಖಂಡಿಸಿದೆ. ಆದರೆ ರಾಹುಲ್ ಗಾಂಧಿ ಮಾತ್ರ ಮೋದಿಯತ್ತ ಬೆರಳನ್ನ ಮಾಡಿದ್ದಾರೆ. ರಾಜಕೀಯ ಅಸ್ತಿತ್ವಕ್ಕಾಗಿ ಉಗ್ರವಾದಕ್ಕೆ ಜಾಗ ಮಾಡಿಕೊಟ್ಟು ಅಮಾಯಕರ ಸಮಾಧಿ ಮೇಲೆ ರಾಜಕೀಯ ಮಾಡ್ತಿದ್ದಾರೆ. ಇವತ್ತಿನ ಈ ದಾಳಿಗೆ ಮೋದಿಯೇ ನಿಲುವೇ ಕಾರಣ ಅಂತ ಟ್ವಿಟರ್ನಲ್ಲಿ ಕಿಡಿಕಾರಿದ್ದಾರೆ. ರಾಜಕಾರಣ ಓಕೆ, ಬಟ್ ಟ್ವಿಟರ್ನಲ್ಲಿ ಒಂದು ಹೇಳ್ಬೇಕು, ನನಗೆ ಕಂಡೆಮ್ ಅಂತಲೂ ಹೇಳಿಲ್ಲಪ್ಪ ಅವರು ಅಮರನಾಥ ಯಾತ್ರೆನ. ನಾನು ಇದನ್ನು ಖಂಡಿಸ್ತೀನಿ, ಆದರೆ ಇದಕ್ಕೆ ಇವ್ರ ಜವಾಬ್ದಾರಿ ಅಂತ ಏನಾರು ಹೇಳ್ಕೊಂಡು ಹೋಗಿ ನೀವುಗಳು ರಾಜಕಾರಣ ಮಾಡ್ಕೊಳ್ಳಿ. ಅದರಲ್ಲಿ ಎಂಥದ್ರಿ ರಾಜಕಾರಣ? ಯಾರದ್ದೋ ಅಪ್ಪ, ಯಾರದ್ದೋ ಅಮ್ಮ, ಯಾರದ್ದೋ ತಾತ, ಯಾರದ್ದೋ ಅಜ್ಜಿ ಹೋಗ್ತಾ ಇದ್ದವ್ರಿಗೆ ಗುಂಡೊಡೆದೋದಂಥ ಹೇಡಿಗಳು, ಕೋತಿಗಳು, ಅವರು ಷಂಡ್ರು. ಆ ಗುಂಡೊಡೆದವ್ರು ಇದಾರಲ್ಲ, ಅವ್ರಿಗೆ ಆ ಪದ ನಾವು ಬಳಸ್ತೀವಿ. ದಾವೂದ್ ಇಬ್ರಾಹಿಂಗೆ ಬಳಸ್ತೀವಿ ಏಕವಚನ. ಕೋತಿ, ಕತ್ತೆ ಅಂತಾನೆ ಹೇಳ್ತೀವಿ. ಅಲ್ಲಿ ಯಾವ ಇದು ಇಲ್ಲಲ್ಲ ಆ ಪದಗಳ ಬಳಕೆ ಅಲ್ಲಿದೆ, ಅಲ್ಲಿ ಬಳಸಬೇಕು. ಪಾಕಿಸ್ತಾನಕ್ಕೆ ದಾವೂದ್ ಇಬ್ರಾಹಿಂ ಅವರೂ ಅಲ್ಲ, ಅವನೊಬ್ಬ ಕೋತಿ ಅಂತ ಅನ್ನೋದೇ ಹೇಳಬೇಕು, ಏನೂ ತಪ್ಪಿಲ್ಲ. ಅವನು ಷಂಡ ಹೇಳ್ಬೋದು ಬೇಕಾದ್ರೆ, ಏನೂ ತಪ್ಪಿಲ್ಲ. ಇಲ್ಲಲ್ಲ ಆ ಪದ ಬಳಕೆ. ಅಲ್ಲಿ ಹೋಗಿ ಕ್ರಿಟಿಸೈಸ್ ಮಾಡಿದ್ದಕ್ಕೆ ಆಯ್ತಪ್ಪ, ಒಂದು ಕಂಡೆಮೇಷನ್ ಬೇಡವೇನ್ರಿ? ಎಲ್ಲದಕ್ಕೂ ಟೀಕೆ, ಕಂಡೆಮ್ ಮಾಡೋದು ಬೇಡವಾ? ಒಂದು ಅಟ್ಲೀಸ್ಟ್ ಅದಾರೂ ಬೇಡವಾ ಕನಿಷ್ಠ? ಜೂನ್ನಲ್ಲಿ ನಡೆದಂಥ SSLC ಪೂರಕ ಪರೀಕ್ಷೆ ಫಲಿತಾಂಶ ನಾಳೆ ಪ್ರಕಟ ಆಗುತ್ತೆ ಪತ್ರಿಕಾಗೋಷ್ಠಿನಲ್ಲಿ. 14ನೇ ತಾರೀಕು ನಿಮಗೆ ಶಾಲೆಗಳಲ್ಲಿ ಸಿಗುತ್ತೆ, ನಾಳೆನೇ ವೆಬ್ಸೈಟಲ್ಲಿ ಸಿಗುತ್ತೆ. ಬಾಗಲಕೋಟೆಯ ಬದಾಮಿ ತಾಲೂಕಿನ ನಿಂಗಾಪುರ್ನಲ್ಲಿ ಆಸ್ತಿಗಾಗಿ ಮಕ್ಕಳೇ ಜನ್ಮ ಕೊಟ್ಟ ತಂದೆ ಮೇಲೆ ಮಾರಣಾಂತಿಕ ಹಲ್ಲೆಯನ್ನ ಮಾಡಿದ್ದಾರೆ. 80 ವರ್ಷದ ವೃದ್ಧನ ಮೇಲೆ 2 ಮಕ್ಕಳು ಸೇರಿ ಹಲ್ಲೆ ಮಾಡಿದ್ದಾರೆ. ಮಕ್ಕಳ ಅವರು ಅಲ್ಲಿ ತಾಯಿ ಹೇಳಿದಳು ಅಂತ ಬಸ್ ಸ್ಟ್ಯಾಂಡನ್ನು ಕಟ್ಟೋ ಮಕ್ಕಳು. ಇಲ್ಲಿ ತಂದೆ ಆಸ್ತಿ ಬೇಕು ಅಂತ ಅವನಿಗೆ ಬಡಿಯೋ ಮಕ್ಕಳು. ಎಂಥ ಕಥೆಗಳಪ್ಪ, ಏನು ಕಥೆನೋ. ಆಲ್ ರೈಟ್, ಇಲ್ಲಿಗೆ ಇವತ್ತಿನ ಬಿಗ್ ಬುಲೆಟಿನನ್ನು ಮುಗಿಸ್ತಾ ಇದ್ದೀವಿ. ನಾವು ಹೋಗ್ಬಿಟ್ಟು ಬರ್ತೀವಿ. ನಮಸ್ಕಾರ, ಗುಡ್ ನೈಟ್, ಶುಭರಾತ್ರಿ.